ಬಸವ ಸಮಿತಿಯ ಆನ್ಲೈನ್ ಅರಿವಿನ ಮನೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಶ್ರೋತೃವರ್ಗಕ್ಕೆ ಸ್ವಾಗತ ಸುಸ್ವಾಗತ. ಬಸವ ಸಮಿತಿ ಬಸವ ದರ್ಶನದ ವೈವಿಧ್ಯಮಯ ವಿಚಾರಧಾರೆಗಳನ್ನು ವಿಶ್ವವೇ ಒಂದು ವಸುದೈವ ಕುಟುಂಬಕಂ ಅಂತಕ್ಕಂಥ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ 850 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಏನು ಒಂದು ಮಹಾನ್ ಸಾಮಾಜ್ಯೋಧಾರ್ಮಿಕ ಕ್ರಾಂತಿ ಆಯಿತು, ಆ ಕ್ರಾಂತಿಯ ಫಲವಾಗಿ ಬಂದಂತಹ ವಚನಗಳು ಹೇಗೆ ವಿಶ್ವ ಸಮಾಜದ ಒಂದು ವಸುದೈವ ಕುಟುಂಬಕಂ, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ, ಜಾತಿರಹಿತ, ಧರ್ಮರಹಿತ, ವರ್ಗರಹಿತ, ವರ್ಣರಹಿತ ಅಥವಾ ಪ್ರಾಚೀನ ಕಾಲದಿಂದಲೂ ಬಂದಂತಹ ಶ್ರೇಣೀಕೃತ ವ್ಯವಸ್ಥೆಯ ಬೇರುಗಳನ್ನು ಅಲುಗಾಡಿಸಿ ಮಾನವ ಕಲ್ಯಾಣವೇ ಪರಮೋಚ್ಛ ಧ್ಯೇಯ, ಅದನ್ನು ಸಾಧಿಸಬೇಕು ಅಂದರೆ ಕಾಯಕ, ಪ್ರತಿಯೊಬ್ಬರೂ ಸಹ ಕಾಯಕವೇ ಕೈಲಾಸ, ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು, ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಪಡಿಬೇಕು, ಅದರಲ್ಲಿ ಒಂದಂಶವನ್ನು ಮತ್ತೊಬ್ಬರಿಗೆ ನೀಡಬೇಕು, ನಮ್ಮಲ್ಲಿ ಯಾವುದೇ ರೀತಿಯಲ್ಲೂ ಸಹ ತರತಮ ಭಾವನೆಗಳು ಇರಬಾರ್ದು, ತಳವರ್ಗದ ಸಾಮಾನ್ಯ ಜನರಿಗೆ ಎಷ್ಟು ಬೆಲೆ ಇದೆಯೋ ದೇಶವನ್ನು ಆಳ್ತಕ್ಕಂಥ ಅಥವಾ ಉನ್ನತ ಸ್ತರದಲ್ಲಿರ್ತಕ್ಕಂಥವರಿಗೂ ಸಹ ಅಷ್ಟೇ ಬೆಲೆ ಇದೆ ಅಂತಕ್ಕಂಥ ಸರ್ವ ಸಮಾನತೆಯ ತತ್ವವನ್ನು ತಂದಿದ್ದು 12ನೇ ಶತಮಾನದ ವಚನ ದರ್ಶನ, ಬಸವ ದರ್ಶನ. ಈ ಹಿನ್ನೆಲೆ ಒಳಗಡೆ ವಿವೇಕಾನಂದರು 600-700 ವರ್ಷಗಳ ನಂತರದಲ್ಲಿ ಅಥವಾ 800 ವರ್ಷಗಳು ಅಂತ ಅಂದ್ಕೊಂಡಿರುವೆ, ಅವರು ಚಿಕಾಗೋದಲ್ಲಿ ನೀಡಿದಂತಹ ಭಾಷಣ, ಆ ನಂತರ ರಾಮಕೃಷ್ಣ ಮಠವನ್ನು ಕಟ್ಟಿ ಬೆಳೆಸಿದ್ದು, ಪರಮಹಂಸರ ಪ್ರೀತಿಗೆ ಭಕ್ತಿಗೆ ಒಳಗಾಗಿ ತಾನು ವಿಶ್ವವನ್ನು ವಿನೂತನವಾಗಿ ಯುವಶಕ್ತಿಯನ್ನು ಬೆಳೆಸುವ ಮುಖೇನ ಒಂದು ಹೊಸ ಭಾರತವನ್ನು ಕಟ್ಟಬೇಕು ಅಂತಕ್ಕಂಥ ನವ ಭಾರತದ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಕೈಗೊಂಡಂತಹ ಉಪನ್ಯಾಸಗಳು, ಪ್ರಯತ್ನಗಳು, ಕ್ರಿಯಾಶೀಲ ಕಾರ್ಯಗಳು, ಇವುಗಳನ್ನೆಲ್ಲ ನೋಡಿದ್ರೆ ಭಾಗಶಃ ಭಾರತೀಯ ಪರಂಪರೆಯ ಒಳಗೆ ನಹಿ ಜ್ಞಾನೇನ ಸದೃಶಂ ಅನ್ನೋ ಹಾಗೆ ಜ್ಞಾನಕ್ಕೆ ಸರಿಸಮಾನವಾದುದು ಯಾವುದೂ ಇಲ್ಲ, ನಾ ಬ್ರೂಯಾತ್ ಅನ್ನೋ ಹಾಗೆ ಇಲ್ಲಿ ಯಾವುದೂ ಮೇಲಲ್ಲ, ಯಾವುದೂ ಕೇಳಲ್ಲ ಅಂತಕ್ಕಂಥ ವಿಚಾರಗಳನ್ನು ಹೇಗೆ ಹೇಳಿದ್ದಾರೆ. ಈ ಹಿನ್ನೆಲೆ ಒಳಗಡೆ ಇವತ್ತು ಬಸವೇಶ್ವರರು ಮತ್ತು ವಿವೇಕಾನಂದರ ಚಿಂತನೆಗಳು ಅಂತಕ್ಕಂಥ ಒಂದು ವಿಶೇಷ ಉಪನ್ಯಾಸವನ್ನು ನೀಡ್ತಾ ಇದ್ದೇನೆ. ನಮಗೆ ಬಸವೇಶ್ವರರ ಮೂಲ ತತ್ವ ವಿಚಾರಧಾರೆಗಳು, ವಿವೇಕಾನಂದರ ಆಶೋತ್ತರಗಳು ಮತ್ತು ಅವರ ವಿಚಾರಧಾರೆಗಳು ಅರ್ಥ ಆಗಬೇಕು ಅಂದರೆ ಮೊದಲು ಭಾರತೀಯತೆಯ ಪ್ರಾಚೀನ ಐತಿಹಾಸಿಕ ಪ್ರಜ್ಞೆ ಅರ್ಥ ಆಗಬೇಕು. ಏನು ಭಾರತೀಯ ವ್ಯವಸ್ಥೆಯ ಐತಿಹಾಸಿಕ ಪ್ರಜ್ಞೆ ಅಂದರೆ ಮೂಲತಃ ಇಡೀ ಜಗತ್ತಿಗೆ ಸರ್ವಶ್ರೇಷ್ಠವಾದಂತಹ ನಾಗರಿಕತೆಯನ್ನು, ಸಂಸ್ಕೃತಿಯನ್ನು ಕೊಟ್ಟಿದ್ದು ಸಿಂಧೂ ನದಿಯ ನಾಗರಿಕತೆ, ಸಿಂಧೂ ಸಂಸ್ಕೃತಿ. ಸಿಂಧೂ ಸಂಸ್ಕೃತಿ ಅರ್ಥ ಆಗಲಿಲ್ಲ ಅಂದರೆ ಆನಂತರ ಬಂದಂತಹ ಎಲ್ಲ ದರ್ಶನಗಳು ಸಹ ಎಲ್ಲೋ ಒಂದು ಕಡೆ ನಮಗೆ ಕೇವಲ ತೋರು ಬೆರಳುಗಳಾಗ್ತವೆ ಹೊರತಾಗಿ ಸಮಗ್ರವಾದಂತಹ ನಮ್ಮ ಐತಿಹಾಸಿಕ ಪ್ರಜ್ಞೆಯ ಹಿನ್ನೆಲೆ ಅರ್ಥ ಆಗಲ್ಲ. ಹಾಗಿದ್ದರೆ ಈ ಸಿಂಧೂ ಸಂಸ್ಕೃತಿಯ ಮೂಲ ಹೇಗೆ, ಎಲ್ಲಿ? ಯಾಕೆಂದರೆ ಹಿಂದೂ ಅನ್ನೋ ಪದ ಸಿಂಧು ಅಂತಕ್ಕಂಥ ಪದದಿಂದ ಬಂದಿದೆ. ಸಿಂಧು ಪ್ರದೇಶ ಅರ್ಥಾತ್ ಹಿಂದೂ ಆಯಿತು. ಹಿಂದೂ ಅಂತಂದರೆ ಅದನ್ನು ಒಂದು ಧರ್ಮ ಅಂತ ನಾವು ಆನಂತರ ಕ್ರಿಸ್ತಶಕದ ನಂತರ ಅಂದ್ಕೊಂಡ್ವಿ, ವೇದೋಪನಿಷತ್ತುಗಳು ಬಂದ ಮೇಲೆ. ಅದಕ್ಕೆ ಮೂಲದಲ್ಲಿ ಹಿಂದೂ ಅಂದರೆ ಸಿಂಧು, ಸಿಂಧು ಅಂತ ಅಂದರೆ ಸಿಂಧೂ ಸಂಸ್ಕೃತಿ ಅಂದರೆ ಸಿಂಧೂ ನಾಗರಿಕತೆ ಅಂದರೆ ಈ ಸಿಂಧೂ ನದಿಯ ಮುಖಜ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಭಾರತ ದೇಶದ ಮೂಲ ನಿವಾಸಿಗಳ ಜೀವನ ದರ್ಶನ, ಜೀವನ ಶೈಲಿ. ಅರ್ಥಾತ್ ಪ್ರಾಚೀನ ಕಾಲದಲ್ಲಿ ಧರ್ಮ ಅಂದರೆ ಅದೊಂದು ಜೀವನ ಶೈಲಿ. ಆನಂತರ ಅದು ಎಲ್ಲ ಬದಲಾವಣೆಗಳನ್ನು ಆಗಿ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಸಿಂಧೂ ನದಿಯ ಮುಖಜ ಭೂಮಿಯಲ್ಲಿ ಮೂಲತಃ ವಾಸ ಮಾಡ್ತಾ ಇದ್ದಂತಹ ಜನ ಭಾರತದ ಮೂಲ ನಿವಾಸಿಗಳು, ಅರ್ಥಾತ್ ದ್ರಾವಿಡರು. ದ್ರಾವಿಡರು ಒಂದು ಕಡೆ ನೆಲೆ ನಿಂತಾಗ, ಅರ್ಥಾತ್ ಶಿಲಾಯುಗ ಸಂಸ್ಕೃತಿಯಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬೆತ್ತಲೆಯಾಗಿ ಹಸಿ ಮಾಂಸವನ್ನು ತಿಂತ ಕಾಡಲ್ಲಿ ಓಡಾಡ್ತಾ ಇದ್ದ ಸಂದರ್ಭವನ್ನು ಬಿಟ್ಟು ಕೃಷಿ ಚಟುವಟಿಕೆಗಳನ್ನು ಕಲಿತು ಒಂದು ಕಡೆ ಮನೆಯನ್ನು ಕಟ್ಟಿ ಕೇವುಗಳಿಂದ ಹೊರ ಬಂದು ಕೃಷಿ ಸಂಸ್ಕೃತಿ ಮತ್ತು ಸಾಕು ಪ್ರಾಣಿಗಳನ್ನು ಬೆಳೆಸಿ ಒಂದು ಮಹೋನ್ನತವಾದ ಒಂದು ಹರಪ್ಪ ಮೊಹೆಂಜೊದಡೋ ಲೋಥಲ್ ಎಕ್ಸ್ಕವೇಷನ್ನಲ್ಲಿ ವಿಶಾಲವಾದಂತಹ ಸ್ನಾನಗೃಹಗಳು, ಆಮೇಲೆ ವಿಶಾಲವಾದಂತಹ ಹೆದ್ದಾರಿಗಳು, ಆ ಹೆದ್ದಾರಿಗಳ ಅಕ್ಕಪಕ್ಕ ಇದ್ದಂತಹ ಮನೆಗಳು, ಈ ಎಲ್ಲ ಕುರುಹುಗಳು ಬಂದಿದ್ದಾವೆ. ಸರ್ ಜಾನ್ ಮಾರ್ಷಲ್ ಮತ್ತು ತಂಡ ಲೋಥಲ್ ಎಕ್ಸ್ಕವೇಷನ್ ಹರಪ್ಪ ಮೊಹೆಂಜೊದಡೋ ವಿಚಾರಗಳನ್ನು ಹೇಳ್ತಾರೆ. ಅಂದರೆ ಇಡೀ ಜಗತ್ತಿಗೆ ಒಂದು ಮಹಾನಾಗರಿಕತೆಯನ್ನು ಕೊಟ್ಟಿದ್ದು ಭಾರತ, ಭರತಖಂಡ, ಭಾರತ ದೇಶ, ಅರ್ಥಾತ್ ಭಾರತದ ಮೂಲ ನಿವಾಸಿಗಳು ದ್ರಾವಿಡರು. ಈ ದ್ರಾವಿಡರು ಅಲ್ಲಿ ಒಂದು ಉನ್ನತ ಮಟ್ಟದ ನಾಗರಿಕ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದ್ದಾಗ ಪಾಶ್ಚಾತ್ಯ ದೇಶಗಳಿಂದ ಆರ್ಯರ ದಾಳಿಯಾಗುತ್ತೆ.
ಆ ಆರ್ಯರ ದಾಳಿಯನ್ನು, ದೈಹಿಕವಾಗಿ ಬಲಾಢ್ಯರಾದ ಆರ್ಯರ ದಾಳಿಯನ್ನು ಎದುರಿಸಲಾರದ ಅಸಹಾಯಕ ಸ್ಥಿತಿ ಒಳಗಡೆ ಆ ಸಿಂಧೂ ಪ್ರಾಂತ್ಯವನ್ನು ಬಿಟ್ಟಂತಹ ದ್ರಾವಿಡರು ಈ ದಕ್ಷಿಣ ಭಾರತದ ವಿಶಾಲ ಕಾಡುಗಳಿಗೆ ವಲಸೆ ಬಂದು ಇಲ್ಲಿ ಹರಿದು ಹಂಚಿ ಹೋಗ್ಬಿಡ್ತಾರೆ. ಆ ಹರಿದು ಹಂಚಿ ಹೋದ ವಿಚಾರಗಳನ್ನು ಅಪ್ಪಿತಪ್ಪಿ ಅಲ್ಲಿ ಉತ್ತರ ಭಾರತಕ್ಕೆ ಬಂದು ಸಿಂಧೂ ಸಂಸ್ಕೃತಿಯ ಮುಖಜ ಭೂಮಿಯಲ್ಲಿ ಬಂದಂತಹ ಅಲ್ಲಿದ್ದಂತಹ ಆರ್ಯರು ಇವ್ರನ್ನ ಬೆನ್ನಟ್ಟಿ ಬರ್ತಾರೆ ಒಂದು ಪಂಗಡ. ಇನ್ನು ಮತ್ತೆ ಕೆಲವರು ಅಲ್ಲಿ ಅಳಿದುಳಿದ ದ್ರಾವಿಡರ ಜೊತೆ ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸ್ಕೊಂಡು ಈ ದ್ರಾವಿಡರ ಎಲ್ಲ ಸಾಂಸ್ಕೃತಿಕ ಮೌಲ್ಯಗಳನ್ನು ಅರಗಿಸ್ಕೊಂಡು ಕಲ್ತ್ಕೊಂಡು ಆ ನಂತರದಲ್ಲಿ ಅವ್ರು ಏನು ಮಾಡ್ತಾರೆ, ಭಾರತದ ಮೂಲ ನಿವಾಸಿಗಳು ಅಂದರೆ ಆರ್ಯರು ನಾವು ದ್ರಾವಿಡರೇ ವಲಸೆ ಬಂದದ್ದು, ಹೀಗೆ ಎಲ್ಲ ಕಥೆಗಳನ್ನು ಕಟ್ತಾರೆ. ಇದು ಅಪ್ಪಿತಪ್ಪಿ 2000 ವರ್ಷಗಳವರೆಗೂ ಇದು ಅಮೂರ್ತವಾಗಿ ಉಳಿದುಬಿಡುತ್ತೆ. ವಿಚಿತ್ರ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದ ಮೇಲೆ ನಮಗೆ ಡಾಕ್ಟರ್ ರಾಬರ್ಟ್ ಕಾಲ್ಡ್ವೆಲ್ ಅಂತಕ್ಕಂಥ ಒಬ್ಬ ಮಹಾಭಾಷಾ ವಿಜ್ಞಾನಿ ಬರ್ತಾನೆ. ಆ ಭಾಷಾ ವಿಜ್ಞಾನಿ ದಕ್ಷಿಣ ಭಾರತಕ್ಕೆ ಬಂದಾಗ ಕನ್ನಡ ತಮಿಳು ನೋಡ್ತಾನೆ, ಆ ಕಡೆ ಹಿಂದಿ ಮತ್ತು ಉರ್ದು ಭಾಷೆಗಳನ್ನು ನೋಡ್ತಾನೆ, ಸಂಸ್ಕೃತ. ಇಲ್ಲಿ ಎಲ್ಲೋ ಏನೋ ತಪ್ಪಾಗಿದೆ, ಆದರೆ ಎಲ್ಲಿ ಏನು ತಪ್ಪಾಗಿದೆ ಅದನ್ನು ಹುಡುಕ್ತಾ ಹೋಗಬೇಕಾದ್ರೆ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರಿ ಅಂತಕ್ಕಂಥ ಒಬ್ಬ ವ್ಯಾಕರಣಕಾರ ಕನ್ನಡ ವ್ಯಾಕರಣವನ್ನು ಬರೀಬೇಕಾದಾಗ ಸಂಸ್ಕೃತ ವ್ಯಾಕರಣವನ್ನು ಆಧಾರವಾಗಿ ಇಟ್ಕೋತಾನೆ. ಆದರೆ ಅವ್ನು ಎಲ್ಲೋ ಏನೋ ತಪ್ಪಾಗಿದೆ, ಸಂಸ್ಕೃತ ಥರ ಕನ್ನಡ ಇಲ್ಲ. ಯಾಕೆಂದರೆ ಎಲ್ಲರೂ ಏನು ಮಾಡ್ತಾರೆ, ಸಂಸ್ಕೃತ ಭಾಷೆ ದೇವ ಭಾಷೆ, ಸಂಸ್ಕೃತದಿಂದಲೇ ಭಾರತ ದೇಶದ ಎಲ್ಲ ಭಾಷೆಗಳು ಹುಟ್ಟುಬಿಡ್ತು ಹಾಗೆ ಹೀಗೆ ಅಂತ ಹೇಳಿರ್ತಾರೆ. ಆದರೆ ಅದನ್ನು ಪ್ರೂವ್ ಮಾಡಲಿಕ್ಕಾಗದೆ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರಿ ಸತ್ತೋಗ್ತಾನೆ. ರಾಬರ್ಟ್ ಕಾಲ್ಡ್ವೆಲ್ ಇದೆಲ್ಲವನ್ನು ಗಮನಿಸಿ ಏನು ಮಾಡ್ತಾರೆ, ಹಿಂದಿ ತಮಿಳು ಕನ್ನಡ ಎಲ್ಲ ಭಾಷೆಗಳನ್ನು ನೋಡಿ ಕೊನೆಗೆ ಎಲ್ಲೋ ಏನೋ ತಪ್ಪಾಗಿದೆ ಅಂದರೆ ಆಗ ಅವನಿಗೆ ಸಿಂಧೂ ಸಂಸ್ಕೃತಿಯ ಎಳೆ ಸಿಗುತ್ತೆ. ಅದರ ಬೆನ್ನತ್ತಿ 4 ದಶಕಗಳ ಕಾಲ 40 ವರ್ಷಗಳ ಕಾಲ ಎಲ್ಲ ಅಧ್ಯಯನವನ್ನು ಮಾಡ್ತಾನೆ. ಕೊನೆಗೆ ಭಾರತದ ಮೂಲ ಸಿಂಧೂ ಸಂಸ್ಕೃತಿಯ ಕಥೆ ಅವನಿಗೆ ಗೊತ್ತಾಗಿ ಇಡೀ ಜಗತ್ತೇ ಬೆಚ್ಚಿ ಬೀಳು ಹಾಗೆ ಅವನೊಂದು ಮಾಸ್ಟರ್ ಪೀಸ್, ಒಂದು ಮಹಾನ್ ಕೃತಿಯನ್ನು ಬರೀತಾನೆ. ಅದೇ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜಸ್, ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಅಂತ ಅವನು ಹೇಳ್ತಾನೆ. ಭಾರತದ ಮೂಲ ನಿವಾಸಿಗಳು ಆರ್ಯರಲ್ಲ, ದ್ರಾವಿಡರು. ದ್ರಾವಿಡರು ಅಂದರೆ ಇವತ್ತಿನ ದಕ್ಷಿಣ ಭಾರತದಲ್ಲಿ ಇರತಕ್ಕಂತಹ ಪ್ರಧಾನ 4 ರಾಜ್ಯಗಳ ಜನತೆಗಳು. ಉತ್ತರ ಭಾರತದಲ್ಲೂ ಇದ್ದಾರೆ, ಮಧ್ಯ ಭಾರತದಲ್ಲೂ ಇದ್ದಾರೆ. ಈ ದ್ರಾವಿಡ ಭಾಷಾ ವರ್ಗ ಅಂತಕ್ಕಂಥದ್ದು ಜಗತ್ತಿನ ಭಾಷಾ ವಿಜ್ಞಾನದ ಒಟ್ಟು ಸ್ವರೂಪದ ಒಳಗಡೆ 4ನೇ ಅತಿ ದೊಡ್ಡ ಭಾಷಾ ವರ್ಗ ಅಂತ ಹೇಳಿ ಅವನು ಪ್ರೂವ್ ಮಾಡ್ತಾನೆ. 153 ದ್ರಾವಿಡ ಭಾಷೆಗಳನ್ನು ಪಟ್ಟಿ ಮಾಡ್ತಾನೆ. ಅದರಲ್ಲಿ 4 ದ್ರಾವಿಡ ಭಾಷೆಗಳಿಗೆ ಲಿಪಿ ಇದೆ, ಕನ್ನಡ ತೆಲುಗು ತಮಿಳು ಮಲಯಾಳಂ. ಉಳಿದ 149 ಭಾಷೆ ಇವತ್ತೂ ಲಿಪಿ ಇಲ್ಲ. ಅವನು ದಕ್ಷಿಣ ಭಾರತದ ಭಾಷೆಗಳನ್ನು ದಕ್ಷಿಣ ದ್ರಾವಿಡ ಭಾಷೆ ಅಂತ, ಉತ್ತರ ಭಾರತದ ದ್ರಾವಿಡ ಭಾಷೆಗಳನ್ನು ಉತ್ತರ ದ್ರಾವಿಡ ಅಂತ, ಮಧ್ಯ ಭಾರತದ ದ್ರಾವಿಡ ಭಾಷೆಗಳನ್ನು ಮಧ್ಯ ದ್ರಾವಿಡ ಅಂತ ಹೇಳ್ತಾನೆ. ಈ ದಕ್ಷಿಣ ಭಾರತದ ಕನ್ನಡ ತೆಲುಗು ತಮಿಳು ಮಲಯಾಳಂ 4 ದ್ರಾವಿಡ ಭಾಷೆಗಳಿಗೆ ಲಿಪಿ ಇದೆ. ಉಳಿದ 149 ಭಾಷೆ ಲಿಪಿ ಇಲ್ಲ. ಅವ್ಯಾವು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಕೊಡಗು, ತೋದ, ತುಳು, ಕೊನೆಗೆ ಆಂಧ್ರದಲ್ಲಿ ಸವರ, ಹಾಗೆಯೇ ಉತ್ತರ ಭಾರತ ಮತ್ತು ಮಧ್ಯ ಭಾರತದಲ್ಲಿರ್ತಕ್ಕಂಥ ಕೊಯ್ಯಿ, ಕುವಿ, ಪೆಂಗು, ದೋರ್ಲಿ, ನಾಯ್ಕಿ, ಗದವ, ಬ್ರಾಹ್ಮಿ ಈ ಎಲ್ಲ ಭಾಷೆಗಳನ್ನು ಉದಾಹರಣೆ ಕೊಡ್ತಾನೆ. ಆದರೆ ಮರಾಠಿ ದಕ್ಷಿಣ ಭಾರತದಲ್ಲಿ ಇದ್ದರೂ ಮರಾಠಿ ಇಂಡೋ ಆರಿಯನ್ ಲ್ಯಾಂಗ್ವೇಜು. ಹಾಗೆ ಉತ್ತರ ಭಾರತವನ್ನು ಆರ್ಯಾವರ್ತ ಅಂತಾರೆ. ಇವತ್ತಿನ ಹಿಂದಿ, ಉರ್ದು, ಬೆಂಗಾಲಿ, ಗುಜರಾತಿ, ಮರಾಠಿ ಇವೆಲ್ಲ ಇಂಡೋ ಆರಿಯನ್ ಲ್ಯಾಂಗ್ವೇಜಸ್. ಹಾಗೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಇತ್ಯಾದಿ ಈ ಭಾಷೆಗಳೆಲ್ಲ ಇಂಡೋ ದ್ರವಿಡಿಯನ್ ಲ್ಯಾಂಗ್ವೇಜಸ್. ಆ ದೃಷ್ಟಿಯಲ್ಲಿ ಉತ್ತರ ಭಾರತ ಆರ್ಯಾವರ್ತ ಆದರೆ ದಕ್ಷಿಣ ಭಾರತ ದ್ರವಿಡಾಚಲ. ಈ ಎಲ್ಲ ವಿಷಯಗಳನ್ನು ಹೇಳಿದ ಮೇಲೆ ಜೂಲ್ಸ್ ಬ್ಲಾಕ್, MB ಎಮಿನೋ, ಟಿ ಬರೋ ಇಂಥ ದೊಡ್ಡ ದೊಡ್ಡ ಭಾಷಾ ವಿಜ್ಞಾನಿಗಳು ಬರ್ತಾರೆ. ಕಾಲ್ಡ್ವೆಲ್ ಹೇಳಿರ್ತಕ್ಕಂಥ ಮಾತುಗಳು ಸತ್ಯ ಅಂತ ಪ್ರೂವ್ ಮಾಡ್ತಾರೆ. ಇವತ್ತು ನಮಗೆ ಜಗತ್ತಿಗೆ ಗೊತ್ತಾಗಿದೆ, ಇಡೀ ಜಗತ್ತಿಗೆ ನವ ನಾಗರಿಕತೆಯನ್ನು, ಮೊದಲ ಸಂಸ್ಕೃತಿಯನ್ನು ಕೊಟ್ಟಂತಹ ನೆಲ ಈ ಭಾರತ ದೇಶದ ದ್ರಾವಿಡ ಸಂಸ್ಕೃತಿ. ಅರ್ಥಾತ್ ಮೂಲ ದ್ರಾವಿಡ ಈ ಕನ್ನಡ ತೆಲುಗು ತಮಿಳು ಮಲಯಾಳಂ ಆಡ್ತಕ್ಕಂಥ ನಮ್ಮ ಪೂರ್ವಜರಿಂದ ಬಂದದ್ದು. ಆನಂತರ ಅವರು ಸಂಸ್ಕೃತವನ್ನು ಭೂಯಿಷ್ಠ ಮಾಡಿಕೊಂಡು ವೈವಾಹಿಕ ಸಂಬಂಧವನ್ನು ಏರ್ಪಡಿಸುವಂತಹ ಆರ್ಯರು ಕೊನೆಗೆ ಏನು ಮಾಡ್ತಾರೆ, ವೇದ ಆಗಮ ಉಪನಿಷತ್ತುಗಳನ್ನು ನಿರ್ಮಾಣ ಮಾಡ್ತಲೇ ಸಂಸ್ಕೃತವನ್ನು ವೈಭವೀಕರಿಸಿ ಭಾರತದ ರೀತಿ ನೀತಿಗಳನ್ನು ಭಾರತೀಯ ಸಂಹಿತೆ ಅಂತ ಬರೀತಾರೆ. ಭಾಗಶಃ ವೇದಗಳು, ಆಗಮಗಳು, ಉಪನಿಷತ್ತು, ಅರಣ್ಯಕ, ಬ್ರಾಹ್ಮಣಕ ಇವೆಲ್ಲ ಬಂದ ಮೇಲೆ ನಂತರ ರಾಮಾಯಣ ಮಹಾಭಾರತ ಕಥೆಗಳು ಬಂದಿದೆ, ಎಲ್ಲ ಗೊತ್ತಿದೆ. ಆದರೆ ಈ ದರ್ಶನಗಳಲ್ಲಿ ಎಲ್ಲೂ ಸಹ ಸಿಂಧೂ ಸಂಸ್ಕೃತಿಯ ಸಂದರ್ಭದ ಒಳಗಡೆ ಶ್ರೇಣೀಕೃತ ವ್ಯವಸ್ಥೆ ಅಂತಕ್ಕಂಥದ್ದು ಇರಲಿಲ್ಲ. ಆಗ ಕೆಲಸಗಳಿದ್ವು, ಕಾಯಕ. ಅದೇ ಕಾಯಕ ಮಾಡ್ತಕ್ಕಂಥ ವರ್ಗಗಳೇ ನಿಧಾನವಾಗಿ ಒಂದೊಂದು ಸಮೂಹವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಬರಬೇಕಾದಾಗ ಅವು ಜಾತಿಗಳಾಗಿ ಮಾರ್ಪಡ್ತವೆ. ಈ ರೀತಿ ಬಂದಂತಹ ಜಾತಿಗಳು ಅವ್ರದ್ದೇ ಆದಂತಹ ಕಟ್ಟುಪಾಡುಗಳನ್ನು, ಮೌಢ್ಯಗಳನ್ನು, ಒಂದು ಭಯಗ್ರಸ್ತ ವಾತಾವರಣದಲ್ಲಿ ದೇವರು ಅಂತಕ್ಕಂತಹ ಒಂದು ಅಮೂರ್ತ ಶಕ್ತಿಯನ್ನು ಸೃಷ್ಟಿಸಿಕೊಂಡು ಅಲ್ಲಿ ದೈವಾರಾಧನೆ ಅಂತಕ್ಕಂಥದ್ದು ಆರಂಭ ಆಯಿತು ಅಂತಕ್ಕಂಥದ್ದು ಈ ಎಲ್ಲವುಗಳನ್ನು ನಾವು ಗಮನಿಸ್ತೀವಿ.
ಈ ಎಲ್ಲ ಈ ಒಳ್ಳೆಯ ಆಚರಣೆಗಳು ಬಂದ ಹಾಗೆ ಅದರ ಜೊತೆಯಲ್ಲಿ ಈ ಏನು ಹಾಲಲ್ಲಿ ಒಂಚೂರು ಕಸ ಬಂದ ಹಾಗೆ ಈ ಅರ್ಥವಿಲ್ಲದ ಆಚರಣೆಗಳು ಬಂದು ಆನಂತರ ನಮಗೆ ಭಗವಾನ್ ಬುದ್ಧ, ಅನಂತರ ಮಹಾವೀರ, ಕೊನೆಯಲ್ಲಿರ್ತಕ್ಕಂತಹ ವೈದಿಕ ಧರ್ಮದ ಒಳಗಡೆ ಅರ್ಥಾತ್ ನಮ್ಮಲ್ಲೇ ಬಂದಂತಹ ಕಾಶೋತ್ತರಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಅರ್ಥವಿಲ್ಲದ ಆಚರಣೆಗಳ ವಿರುದ್ಧ ಬಂದಿರತಕ್ಕಂಥದ್ದು ಎಲ್ಲವನ್ನು ನಾವು ಗಮನಿಸ್ತೀವಿ. ಆಮೇಲೆ 12ನೇ ಮೊದಲು ಬೌದ್ಧ ಧರ್ಮ, ಆಮೇಲೆ ಜೈನ ಧರ್ಮ, ಕೊನೆಗೆ ಅಲ್ಲಿ ಬಂದಾಗ ಬೌದ್ಧ ಧರ್ಮ ಬುದ್ಧ ಆಶೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ, ನಮ್ಮಲ್ಲಿರ್ತಕ್ಕಂತಹ ಅಸಹಜತೆಗಳನ್ನು ಬಿಟ್ಟು ಹೊರಗಡೆ ಬರಬೇಕು ಅಂತ ಹೇಳಿದ. ಹಾಗೆ ಜನಸಾಮಾನ್ಯರನ್ನು ಧ್ಯಾನದ ಮೂಲಕ, ಪ್ರೀತಿಯ ಮೂಲಕ, ಆಶಯದ ಮೂಲಕ ವರ್ಗ ವರ್ಣರಹಿತ, ಜಾತಿರಹಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಕೊನೆಯ ಮಹಾವೀರ ಜೈನ ಧರ್ಮ ಮೂಲತಃ ಪುನರುಜ್ಜನ್ಮವನ್ನು ನಂಬುತ್ತೆ, ಆದರೆ ಅವ್ರು ಹೇಳ್ತಕ್ಕಂಥ ರೀತಿ ಬೇರೆ. ಯಾಕೆಂದರೆ ಅವರಲ್ಲಿ ಹಿಂದೂ ಧರ್ಮಕ್ಕೆ ಪರ್ಯಾಯವಾಗಿ ತನ್ನ ಅಸ್ತಿತ್ವ ಉಳಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಇತ್ತು. ಈ ಹಿನ್ನೆಲೆ ಒಳಗಡೆ ನಾವು ಗಮನಿಸೋದಾದರೆ ಧರ್ಮ ಅಂತಕ್ಕಂಥದ್ದನ್ನು ಮಾನವತಾ ಧರ್ಮ, ಮಾನವೀಯತೆಯ ಧರ್ಮ ಅಂತ ಹೇಳಿದ್ದು ಮಹಾತ್ಮ ಬಸವೇಶ್ವರ, ಹಾಗೆ ವಿವೇಕಾನಂದರು. ಯಾಕೆಂದರೆ ಬಹುದೇವಾರಾಧನೆ ಅಂತಕ್ಕಂಥದ್ದು 33 ಕೋಟಿ ದೇವತೆಗಳನ್ನು ಪೂಜೆ ಮಾಡ್ತೀರಿ ಮಾಡಿ, ಆದರೆ ಇಲ್ಲೆಲ್ಲೋ ಒಂದು ಕಡೆ ನಮ್ಮ ಬಿಗ್ ಬ್ಯಾಂಗ್ ಥಿಯರಿ ಹೇಳುತ್ತೆ, ಚನ್ನಬಸವಣ್ಣವರು ಕರುಣಾಸಿಗೆಯಲ್ಲಿ ಹೇಳ್ತಾರೆ ಏನು ಅಂತಂದರೆ ಇಡೀ ಬ್ರಹ್ಮಾಂಡ ಅಂತಕ್ಕಂಥದ್ದು ಸೃಷ್ಟಿಯಾಗಿದ್ದು ಬಿಗ್ ಬ್ಯಾಂಗ್ ಥಿಯರಿಯ ಪ್ರಕಾರ ಒಂದು ಮಹಾ ಸಂಘರ್ಷ ಘಟನೆಯ ಮೂಲಕವಾಗಿ. ಆದರೆ ಅದನ್ನು ಅರ್ಥೈಸಲಿಕ್ಕೆ ಪ್ರಯತ್ನ ಪಟ್ಟಿದ್ದು ನಮ್ಮ ವಚನಶಾಸ್ತ್ರ, ಅರ್ಥಾತ್ ವಚನ ವಿಜ್ಞಾನ. ವಚನವನ್ನು ಈ ಹಿನ್ನೆಲೆ ಒಳಗಡೆ ನಾವು ಆ ಕಾಸ್ಮಿಕ್ ಸೆನ್ಸನ್ನು, ಆ ಶಕ್ತಿಯನ್ನು ಅರ್ಥೈಸ್ಕೊಳ್ಬೇಕು, ಆಗ ನಮಗೆ ಬಸವಣ್ಣವರು ಅರ್ಥ ಆಗ್ತಾರೆ. ಅದೇ ರೀತಿ ವಿವೇಕಾನಂದರು ಅವರ ಆಲೋಚನೆಗಳಲ್ಲೂ ಸಹ ನಾನೊಂದು ಮಹಾನ್ ಶಕ್ತಿಯುತ ಭಾರತವನ್ನು ಕಟ್ತೇನೆ, ಭಾರತೀಯ ಯುವಶಕ್ತಿಯನ್ನು ಈ ದಿಕ್ಕಿನಲ್ಲಿ ಕೊಂಡೊಯ್ತೇನೆ. ಯಾಕೆಂದರೆ ಅವ್ರು ಹೇಳೋದು ಏನು ಅಂದರೆ ಜಾತಿ ನಿರಸನ ಅಂತಕ್ಕಂಥದ್ದು ವಿವೇಕಾನಂದರ ಆಶಯವೂ ಆಗಿತ್ತು, ಹಾಗೆ ಬಸವಣ್ಣನವರ ಆಶಯವೂ ಆಗಿತ್ತು. ಆದರೆ ಕಾಯಕವನ್ನು ಒಂದು ಮಾರ್ಗವನ್ನಾಗಿ ಮಾಡಿಕೊಂಡಾಗ, ದಾಸೋಹವನ್ನು ಒಂದು ಮಾರ್ಗವನ್ನಾಗಿ ಮಾಡಿಕೊಂಡಾಗ ನಮ್ಮಲ್ಲಿ ಯಾವುದೇ ರೀತಿಯ ಅಬದ್ಧಗಳು ಬರಲ್ಲ ಅಂತಕ್ಕಂಥ ವಿಚಾರಧಾರೆಗಳು ಇಲ್ಲಿ ಇದ್ದದ್ದನ್ನು ನಾವು ಕಾಣ್ತೀವಿ. ಇನ್ನು ಸಮಾನತೆಯ ತತ್ವವನ್ನು ಹೇಳೋ ಸಂದರ್ಭದ ಒಳಗಡೆ ನಮಗೆ ವಿವೇಕಾನಂದರು ಹೇಗೆ ಮುಖ್ಯ ಆಗ್ತಾರೆ, ಭಾಗಶಃ ಯುವಶಕ್ತಿಯನ್ನು ಅಖಂಡವಾಗಿ ಕಟ್ಟಬೇಕು ಅಂತಕ್ಕಂಥ ಛಲ. ಹಾಗೆಯೇ ಬಸವಣ್ಣವರು ಸಮಾಜದ ಎಲ್ಲ ವರ್ಗದ ಜನರ ಜೊತೆ ತಳವರ್ಗದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದು, ಆನಂತರ ಒಂದು ಜಾತಿರಹಿತ, ಧರ್ಮರಹಿತ ಸಮಾಜವನ್ನು ನೋಡಲಿಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ನಾವಿಲ್ಲಿ ಕಾಣ್ತೇವೆ. ಅದೇ ರೀತಿಯಲ್ಲಿ ಯಾರು ನಮ್ಮ ಜ್ಞಾನಕಾಂಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದು ವಿವೇಕಾನಂದರು. ಯಾಕೆ ಅಂತಂದರೆ ಜ್ಞಾನವನ್ನು ನಾವು ಬೆಳೆಸ್ಕೊಳ್ಳಲಿಲ್ಲ ಅಂತ ಅಂದರೆ ನಾವು ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆಮೇಲೆ ಅಮೇರಿಕಾದಲ್ಲಿ ನಿಂತು ಅವರು ಚಿಕಾಗೋದಲ್ಲಿ ಮಾಡಿದಂಥ ಭಾಷಣ ಇದೆಯಲ್ಲ, ನನ್ನ ಸಹೋದರ ಸಹೋದರಿಯರೇ ಅಂತಕ್ಕಂಥ ಸಂಬೋಧನೆ ಮಾಡ್ತಕ್ಕಂಥದ್ದು. ಆಗ ಅಂದರೆ ಇದೇ ವಿಶ್ವ ಕುಟುಂಬದ ಕಾನ್ಸೆಪ್ಟ್. ಭಾಗಶಃ ವಿಶ್ವದ ಮಾನವರೆಲ್ಲರೂ ಒಂದು ಅಂತ ನೋಡ್ತಕ್ಕಂಥದ್ದು ಬಸವಣ್ಣನವರ ಆಲೋಚನೆಯ ಒಂದು ಮಹಾನ್ ಚಿಂತನೆಯಾಗಿತ್ತು. ಅದೇ ಚಿಂತನೆಯನ್ನು ವಿವೇಕಾನಂದರು ಸಹ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಭಾಗಶಃ ನಾನು ಈ ಹಿನ್ನೆಲೆ ಒಳಗಡೆ ಹೇಳೋದಾದರೆ ಧರ್ಮ ಅಂತಕ್ಕಂಥದ್ದು ಹೇಗೆ ಮಾನವತಾ ಧರ್ಮ, ಮಾನವೀಯತೆಯೇ ಧರ್ಮ ಅಂತಕ್ಕಂಥ ವಿಚಾರವನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಅಜ್ಞಾನದ ಅಥವಾ ಅರ್ಥವಿಲ್ಲದ ಆಚರಣೆಗಳ ಸರ್ಕಾಗ್ತದೆ. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ ಈ 11-12ನೇ ಶತಮಾನಕ್ಕೆ ಬರುವಷ್ಟೊತ್ತಿಗೆ ಬೌದ್ಧ ಧರ್ಮ ಸ್ವಲ್ಪ ಮರೆಯಾಗಿ ಜೈನ ಧರ್ಮ 10ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಮಹಾನ್ ಧರ್ಮವಾಗಿ ಬೆಳೀತಾ ಇರಬೇಕಾದಾಗ 12ನೇ ಶತಮಾನದಲ್ಲಿ ಶೈವ ಧರ್ಮ ಅಂತಕ್ಕಂಥದ್ದು ನಿಧಾನವಾಗಿ ತಲೆ ಎತ್ತಿ ಭಾಗಶಃ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ವಚನಕಾರರ ಆಶೋತ್ತರಗಳಲ್ಲಿ ಒಂದು ನವ ಸಮಾಜದ ವೈಚಾರಿಕತೆಯ ಮಾನವತಾ ವಿಚಾರಗಳನ್ನು ಹೇಳ್ತಕ್ಕಂಥ ಧರ್ಮ ಆಗ್ತಕ್ಕಂಥ ಆ ಸ್ಥಿತಿ ಬರುತ್ತೆ. ಆಗ ಬಂದಂತಹ ಜನ ಏನಾದರೂ ಮಾಡಿ ಅವನತಿಯ ಹಾದಿಯಲ್ಲಿ ಸಾಗ್ತಾ ಇದ್ದಂತಹ ಜೈನ ಧರ್ಮವನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತ ಅವನೇನು ಮಾಡ್ತಾನೆ, ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಅಂತಕ್ಕಂಥ 2 ಕಾವ್ಯಗಳನ್ನು ಬರೀತಾನೆ. ಯಾಕೆಂದರೆ ಆರಂಭದಲ್ಲಿ ಬೌದ್ಧ ಧರ್ಮ ಭಾಗಶಃ ನಾಶವಾಯಿತು, ಬೌದ್ಧ ಕೃತಿಗಳು ಕನ್ನಡದಲ್ಲೂ ಇತ್ತು ಅಂತ ಹೇಳ್ತಾರೆ, ಆದರೆ ನಮ್ಗೆ ಇವತ್ತರೆಗೂ ಒಂದು ಕೃತಿಯೂ ಸಿಕ್ಕಿಲ್ಲ. ಇನ್ನು ಕರ್ನಾಟಕದ ಮೊದಲುಗಳು ಅಂತ ನಾವೇನು ಹಲ್ಮಿಡಿ ಶಾಸನವನ್ನು ಗಮನಿಸ್ತೀವಿ, ಮೊದಲ ಶಾಸನ, ಹಾಗೆ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಅಥವಾ ಕನ್ನಡದ ನಮ್ಮ ಮೊದಲ ಕೃತಿ ಕವಿರಾಜ ಮಾರ್ಗ, ಆನಂತರ ಬಂದಂತಹ ಪಂಪ, ರನ್ನ, ಪೊನ್ನ ಮುಂತ ಎಲ್ಲರೂ ಸಹ ಸಂಪೂರ್ಣವಾಗಿ ಜೈನರು. ಪಂಪ ಮೂಲತಃ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಜೈನ ಧರ್ಮಕ್ಕೆ ಅವ್ರ ತಂದೆ ಜೊತೆ ಮತಾಂತರ ಹೊಂದಿ ಅನಂತರ ಮಾನವ ಕುಲಂ ತಾನೊಂದೇವಲಂ,
ನೋಡಿ, ಪಂಪನಂಥ ಮಹಾಕವಿಗೂ ಸಹ ಎಲ್ಲೋ ಒಂದು ಕಡೆ ಧರ್ಮದ ಬಗ್ಗೆ ಮಾತನಾಡಬೇಕಾದಾಗ ಯಾವುದಾದ್ರೂ ಒಂದು ಸ್ಥಿತಿಗೆ, ಸಿದ್ಧ ಸ್ಥಿತಿಗೆ ನಿಲ್ಲಲಿಕ್ಕೆ ಆಗಲಿಲ್ಲ. ನಾನು ಹೇಳ್ತೇನೆ ಒಂದು ಕಡೆ ಏನು ಅಂದರೆ, ಜಾತಿಗಳಲ್ಲ ಮದ ಮತ್ತ ಮದ ಕುಲಂ ವಿಪ್ರ ಕುಲಂ ಅಂತಾನೆ. ಜಗತ್ತಿನಲ್ಲಿ ಬ್ರಾಹ್ಮಣ ಕುಲವೇ ಶ್ರೇಷ್ಠ ಅಂತಕ್ಕಂಥದ್ದು ಒಂದು ಅರ್ಥದಲ್ಲಿ ಪಂಪನ ಅಭಿಪ್ರಾಯ ಆಗಿತ್ತು. ಆನಂತರ ಜೈನ ಧರ್ಮದ ವಿಶಾಲ ತತ್ವಗಳನ್ನು ಕುರಿತು ಮಾತನಾಡೋ ಸಂದರ್ಭದಲ್ಲಿ ಜಿನ ಧರ್ಮಮೇ ವಲಂ ಅಂದ್ಬಿಡ್ತಾನೆ. ಜೈನ ಧರ್ಮವೇ ಸರ್ವಶ್ರೇಷ್ಠವಾದದ್ದು. ಕೊನೆಗೆ ಪಂಪ ಭಾರತವನ್ನು ಬರೆಯಬೇಕಾದಾಗ ಅವನಿಗೆ ಕನ್ಫ್ಯೂಸ್, ಯಾವುದನ್ನು ನಾನು ಶ್ರೇಷ್ಠ ಅಂತ ಕರೀಬೇಕು. ಈ ಕಡೆ ಬ್ರಾಹ್ಮಣ ಕುಲದಲ್ಲೂ ಸಹ ವೈದಿಕ ಪರಂಪರೆ ಒಳಗಡೆಯೂ ಮೌಢ್ಯಗಳಿದ್ದಾವೆ, ಈ ಕಡೆ ಜೈನ ಧರ್ಮದಲ್ಲೂ ಸಹ ಈ ಏನು ವಂಶಾವಳಿ ಅಥವಾ ಜನ್ಮಾಂತರಗಳ ಕಥೆಗಳು ಬರ್ತವೆ. ಕೊನೆಗೆ ಮಹಾಭಾರತದ ಕಥೆಯನ್ನು ಹೇಳಬೇಕಾದಾಗ ಕರ್ಣನ ಬಾಯಿಂದ ಕುಲಂ ಕುಲಂ ಅಲ್ತು, ಕುಲ ಕುಲ ಅಂತ ಯಾಕೆ ಬಡ್ದಾಡ್ಕೊಂಡು ಸಾಯ್ತೀರಾ? ಕುಲ ಕುಲವಲ್ಲ, ಸತ್ಯ ಕುಲ, ತ್ಯಾಗ ಕುಲ, ಛಲ ಕುಲ, ಅಷ್ಟೇ ಅಲ್ಲ ಮಾನವ ಕುಲಂ ತಾನೊಂದೇ ವಲಂ. ಇಡೀ ಜಗತ್ತಿನಲ್ಲಿ ಮನುಷ್ಯ ಕುಲವೇ ಸರ್ವಶ್ರೇಷ್ಠವಾದಂಥ ಕುಲ. ನೋಡಿ, ಪಂಪನ ಅಧಿಕೃತ ನಿಲುವು. ಭಾಗಶಃ ಅಲ್ಲಿ ಬೀಜಾಂಕುರವಾದ ಈ ಪ್ರಜ್ಞೆ ಅಂತಕ್ಕಂಥದ್ದು 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದ ಮುಖೇನ, ವಚನಗಳ ಮುಖೇನ ಪ್ರಾಕ್ಟಿಕಲ್ಲಾಗಿ, ಕ್ರಿಯಾ ಯೋಜನೆಯಾಗಿ ಇಡೀ ಸಮಾಜದ ಪ್ರತಿಯೊಬ್ಬರ ಬದುಕು ಹಸನಾಗಲಿಕ್ಕೆ ಕಾರಣ ಆಯಿತು. ಭಾಗಶಃ ಈ ಹಿನ್ನೆಲೆ ಒಳಗಡೆ 21ನೇ ಶತಮಾನದಲ್ಲಿ ಮನುಷ್ಯ ಮತ ವಿಶ್ವಪಥ ಅಂತ ಏನು ಕುವೆಂಪುರು ಕರೆ ಕೊಡ್ತಾರೆ, ಇದು ಇಡೀ ವಿಶ್ವಕ್ಕೆ ಮುಟ್ಟಬೇಕು, ವಿಶ್ವದ ಮೂಲೆ ಮೂಲೆಗೆ. ಇದಕ್ಕೂ ಮೊದಲೇ ವಿವೇಕಾನಂದರು ಏನು ಮಾಡ್ತಾರೆ, ಇದೇ ಮನುಷ್ಯ ಮತದ ವಿಶ್ವಪಥದ ವಿಚಾರಧಾರೆಗಳನ್ನು ಜಗತ್ತಿಗೆ ಹರಿಬಿಡ್ತಾರೆ, ನನ್ನ ಸಹೋದರ ಸಹೋದರಿಯರೇ ಅನ್ನೋ ಸಂದರ್ಭದೊಳಗಡೆ. ಆಮೇಲೆ ಪಂಪನನ್ನು ಅರ್ಥ ಮಾಡಿಕೊಂಡ್ರಾಗ ನಮಗೆ ಬಸವಣ್ಣವರು ಮತ್ತು ವಿವೇಕಾನಂದರ ಆಲೋಚನೆಗಳು ಹೆಚ್ಚಾಗ್ತಾ ಆಗ್ತದೆ. ಪಂಪ ತನ್ನ ಆದಿಪುರಾಣ ಮಹಾಕಾವ್ಯದ ಒಳಗಡೆ ಚಾರ್ವಾಕ ಮತ ಪ್ರತಿಪಾದನೆ ಅಂತ ಒಂದು ಪ್ರಸಂಗ ತರ್ತಾನೆ. ರಾಜನಿಗೆ ಇಮ್ಮಡಿ ಅಡಿಕೆಸರಿಗೆ ತುಂಬ ಆತ್ಮೀಯನಾಗಿದ್ದಂಥವನು ಪಂಪ. ಎಲ್ಲ ಧರ್ಮದ ಜಿಜ್ಞಾಸುಗಳು ಕೂತ್ಕೊಂಡು ಧಾರ್ಮಿಕ ಚರ್ಚೆ ನಡೀಬೇಕಾದಾಗ ಪಂಪ ನೇರವಾಗಿ ರಾಜನನ್ನು ಕುರಿತು ಹೇಳ್ತಾನೆ, ಎಲ್ಲ ಧರ್ಮದವರು ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಧರ್ಮವೇ ಶ್ರೇಷ್ಠ ಅಂತ ಹೇಳ್ತಾರೆ. ಹೌದು, ಎಲ್ಲ ಧರ್ಮಗಳಲ್ಲಿಯೂ ಸಹ ಶ್ರೇಷ್ಠ ಗುಣಗಳಿದ್ದಾವೆ. ಈಗ ಇಸ್ಲಾಮಲ್ಲೂ ಒಳ್ಳೆಯ ಗುಣ ಇದೆ, ಕ್ರಿಶ್ಚಿಯನ್ನಲ್ಲೂ ಒಳ್ಳೆಯ ಗುಣ ಇದೆ, ಬೌದ್ಧ ಜೈನ ಧರ್ಮಗಳಲ್ಲೂ ಒಳ್ಳೆಯ ಗುಣ ಇದೆ. ಹಾಗೆ ಲಿಂಗಾಯತ ಅಥವಾ ಶೈವ ಅಥವಾ ಮೂಲ ಶೈವ ಅಥವಾ ಸಿಂಧು ಶೈವ ಅಥವಾ ಕಾಳಾಮುಖ ಪಂಥ, ಗೋರಕ್ಷ ಅಥವಾ ಇನ್ನೂ ಪ್ರಾಚೀನಕ್ಕೆ ಹೋಗ್ತಾ ಹೋಗ್ತಾ ನಾವು ಸಿಖ್ ಪಂಥ ನೋಡಿದ್ರೆ ಎಲ್ಲ ಧರ್ಮಗಳಲ್ಲೂ ಒಳ್ಳೆಯ ವಿಚಾರಗಳಿದ್ದಾವೆ. ಹಾಗೆಯೇ ಎಲ್ಲ ಧರ್ಮಗಳಲ್ಲೂ ಅರಿವಿದ್ದು ಅರಿವಿಲ್ಲದೆಯೋ ಕೆಲವೊಂದು ಅರ್ಥವಿಲ್ಲದ ಆಚರಣೆಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ. ಈ ಹಿನ್ನೆಲೆ ಒಳಗಡೆ ಆ ಸೇರ್ಕೊಂಡಿರ್ತಕ್ಕಂಥ ಅರ್ಥವಿಲ್ಲದ ಆಚರಣೆಗಳ ಅಂತಕ್ಕಂಥ ಆ ಕಳೆಯನ್ನು ತೆಗೆದು ಬಿಳಿ ಹಸನು ಬೆಳೆಯನ್ನು ಬೆಳಿಬೇಕಾದಾಗ ನಮಗೆ ವಿವೇಕಾನಂದರು ಮತ್ತು ಬಸವಣ್ಣನವರ ಆಶೋತ್ತರಗಳು ಅಂತಕ್ಕಂಥ ತುಂಬ ಮುಖ್ಯವಾಗ್ತದೆ. ನೋಡಿ, ಪಂಪನ ಈ ಮಾತು ಎಷ್ಟು ಚೆನ್ನಾಗಿದೆ. ಪಂಪ ಒಂದು ಕಡೆ ಹೇಳ್ತಾನಲ್ಲಿ ಚಾರ್ವಾಕ ಮತ ಪ್ರತಿಪಾದನೆಯಲ್ಲಿ ರಾಜನ ಕುರಿತು ಹೇಳ್ತಾನೆ, ರಾಜ, ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ ಅಂತ ಹೇಳ್ತಕ್ಕಂಥ ಈ ಧರ್ಮಾಂಧ ವ್ಯಕ್ತಿಗಳ ಮಾತುಗಳನ್ನು ನೀನು ಯಾಕೆ ನಂಬ್ತೀಯ? ಯಾಕೆಂದರೆ ನಾನು ಅಂತಕ್ಕಂಥ ಅಹಂ ಬಂತು, ಆಗ ನಮ್ಮಲ್ಲಿ ಯಾವುದೇ ಬದಲಾವಣೆ ಪರಿವರ್ತನೆ ಸಾಧ್ಯ ಇಲ್ಲ. ಅದಕ್ಕೆ ಬಸವಣ್ಣವರು ನೀನು ಅಂತಾರೆ, ನಾನು ಅನ್ನಲ್ಲ. ಹಾಗೆ ವಿವೇಕಾನಂದರು ಜಗತ್ತಿಗೆ ಬುದ್ಧಿ ಹೇಳಲ್ಲ, ಹೀಗಲ್ಲ ಹೀಗೆ ಮಾಡಿ ನಿಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳಿ. ನೀವು ಜ್ಞಾನವನ್ನು ಬೆಳೆಸ್ಕೊಂಡಾಗ ನಿಮ್ಮ ವ್ಯಕ್ತಿತ್ವ ಅಂತಕ್ಕಂಥದ್ದು ವಿಕಸನವಾದಾಗ ಆಗ ನೀವು ಈ ಬೆಳಕಿನ ಮಾರ್ಗದಲ್ಲಿ ಮುನ್ನಡೆದು ನಿಮ್ಮ ಗುರಿಯನ್ನು ನಿಶ್ಚಿತವಾಗಿ ನೀವು ಸತತ ಪ್ರಯತ್ನಗಳಿಂದ, ನಿರಂತರ ಅಭ್ಯಾಸದಿಂದ ನೀವು ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈ ಹಿನ್ನೆಲೆ ಒಳಗಡೆ ಚಾರ್ವಾಕ ಮತ ಪ್ರತಿಪಾದನೆಯನ್ನು ಮಾಡಿದಂತಹ ಪಂಪ ಅವನು ರಾಜನಿಗೆ ಹೇಳ್ತಾನೆ ನೇರವಾಗಿ, ರಾಜ ಗೆಳೆಯ, ಏನು ಒಡಲೊಡೆ ಜೀವಂ ಇರ್ದುಗಡ ಸಂಚಯಿಸುತ್ತಿರ್ಪುದು ಪುಣ್ಯ ಪಾಪಮಂಗಡ ಸತ್ತನೆ ಮತ್ತೆ ಪುಟ್ಟುವಂಗಡ ಪುಸಿ ಕಾಣ ಡಂಬಮಿದು ಕೇಚರ ನೀನಿದನ್ನು ಎಂತು ನಂಬಿದು. ಏ ರಾಜ, ಎಲ್ಲ ಅರ್ಥವಿಲ್ಲದ ಆಚರಣೆಗಳ ಅಂಧತ್ವವನ್ನು ಕುರಿತು ಮಾತನಾಡ್ತಕ್ಕಂಥವ್ರ ಮಾತನ್ನು ಕೇಳ್ತಾ ನಿನ್ನ ಅಮೂಲ್ಯ ಸಮಯವನ್ನು ಯಾಕೆ ನೀನು ವ್ಯರ್ಥ ಮಾಡ್ಕೊಳ್ತೀಯ? ಯಾಕಂತಂದರೆ ಒಡಲೊಳೆ ಜೀವಂ ಇರ್ದುಗಡ, ಗಡ ಅನ್ನೋ ಸತ್ಯ. ನೀನು ಹುಟ್ಟಿದೀಯಾ, ನೀನು ಉಸಿರಾಡ್ತಾ ಇದೆಯಾ ಅಂದರೆ ಒಡಲಿನಲ್ಲಿ ಜೀವ ಇದೆ ಅಂದರೆ ಸಂಚಯಿಸುತ್ತಿರ್ಬೋದು ಪುಣ್ಯ ಪಾಪ ಮಂಗಡ, ನಿನ್ನಲ್ಲಿ ಉಳಿತು ಕೆಡತು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. 90 ಒಳ್ಳೆಯ ಅಂಶ ಇದೆ, 1-2 ಕೆಟ್ಟ ಅಂಶಗಳು ಇರ್ತವೆ. ಹಾಗೆ ಪುಣ್ಯ ಪಾಪ ಮಂಗಡ ಸತ್ತನೆ ಮತ್ತೆ ಪುಟ್ಟುವಂಗಡ. ಆದರೂ ಕೆಲವರು ಹೇಳ್ತಾರಲ್ಲ, ಸತ್ತವನು ಮತ್ತೆ ಹುಟ್ಬಿಡ್ತಾನೆ, ಪುನರ್ ಜನ್ಮ ಇದೆ, ಈ ಜನ್ಮದಲ್ಲಿ ಒಳ್ಳೇದು ಮಾಡಿಬಿಟ್ರೆ ಮುಂದೆ ಇನ್ಯಾವುದೋ ಜನ್ಮದಲ್ಲಿ ನಮ್ಗೆ ಒಳ್ಳೇದಾಗ್ಬಿಡುತ್ತೆ. ಇನ್ನು ನಮ್ಮ ಜೈನ ಮೀಮಾಂಸೆಯಲ್ಲಂತೂ ಏನು ಜನ್ಮಾಂತರಗಳ ಕಥೆ ಎಲ್ಲ ಬಂದ್ಬಿಡುತ್ತೆ. ಹಾಗೆ ಸತ್ತನೆ ಮತ್ತು ಪುಟ್ಟುವಂಗಡ ಪುಸಿ ಕಾಣ ಡಂಬಮಿದು ಕೇಚರ ನೀನಿದನ್ನು ಎಂತು ನಂಬಿದೋ. ಪುಸಿ ಕಾಣ ಇದು ಸುಳ್ಳು ಕಣೋ, ಡಂಬಮಿದು ಇದು ಮೋಸ ವಂಚನೆ.
ನೀನು ಇದನ್ನು ಎಂತೂ ನಂಬಿದೋ, ಒಬ್ಬ ಚಕ್ರವರ್ತಿಯಾಗಿ ನೀನು ಹೇಗಪ್ಪ ಇದೆಲ್ಲ ನಂಬ್ತೀಯ ಅಂದರೆ ಈ ಜಗತ್ತಲ್ಲಿ ಇವರು ಹೇಳ್ತಕ್ಕಂಥದ್ದು ಯಾವುದೂ ಸಹ ಸತ್ಯ ಅಲ್ಲ. ನೋಡಿ, ಇಲ್ಲಿ ಪುನರ್ಜನ್ಮದ ವಿಚಾರ ಬಂದಾಗ ಭಾಗಶಃ ವಿವೇಕಾನಂದರ ಆಲೋಚನೆಗಳು ವಿಶಿಷ್ಟವಾಗಿದ್ದಾವೆ, ಬಸವಣ್ಣವರ ಆಲೋಚನೆಗಳು ವಿಶಿಷ್ಟವಾಗಿದ್ದಾವೆ. ವೇದಾಗಮಗಳಲ್ಲಿ ಉಪನಿಷತ್ತುಗಳು ಬರ್ತಕ್ಕಂಥ ಕೆಲವೊಂದು ಮೌಢ್ಯಾಚರಣೆಗಳನ್ನು ಅಥವಾ ಅರ್ಥವಿಲ್ಲದ ರೀತಿ ರಿವಾಜುಗಳನ್ನು ವಿವೇಕಾನಂದರು ಒಪ್ಪೋದಿಲ್ಲ, ಹಾಗೆ ಬಸವಣ್ಣವರು ಒಪ್ಪೋದಿಲ್ಲ. ಭಾಗಶಃ ಇದು ಈ ಆಶಯಗಳು ಬಂದದ್ದು ಈ ಮೂಲತಃ ಪಂಪನಲ್ಲಿ ಈ ಬೇರುಗಳು ಇದ್ದದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ವಚನಗಳಲ್ಲಿ ಬರ್ತಕ್ಕಂಥ ಒಂದು ಮಾತು ಇದು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಒಂದು ಅರ್ಥದಲ್ಲಿ ಇದು ಲಾಜಿಕ್, ತರ್ಕ. ಯಾಕೆ ನಾನು ತರ್ಕ ಅಂತ ಹೇಳ್ತೀನಿ ಅಂತ ಅಂದರೆ, ಭಾಗಶಃ ಈ ಬಗ್ಗೆ ಇನ್ನೂ ಅನೇಕ ಸಂಶೋಧನೆಗಳು ನಡೀಬೇಕು. ಯಾಕೆಂದರೆ ನೀವು ದೇವರಿದ್ದಾನೆ ಅಂತಲೂ 100 ಉತ್ತರ ಕೊಡ್ಬೋದು, ದೇವರಿಲ್ಲ ಅಂತಲೂ 100 ಉತ್ತರ ಕೊಡ್ಬೋದು, ಪುನರ್ಜನ್ಮ ಇದೆ ಅಂತ 100 ಉತ್ತರ ಕೊಡ್ಬೋದು, ಪುನರ್ಜನ್ಮ ಇಲ್ಲ ಅಂತಲೂ 100 ಉತ್ತರ ಕೊಡ್ಬೋದು. ಅದು ನಾವು ಬೇಕಾಗಿಲ್ಲ. ಕೋಳಿ ಮೊದಲು ಮೊಟ್ಟೆ ಮೊದಲು, ಬೀಜ ವೃಕ್ಷ ನ್ಯಾಯ ಅಂತೀವಲ್ಲ, ಬೀಜ ಮೊದಲ ವೃಕ್ಷ ಮೊದಲ. ಅದು ಇನ್ನೂ ವಿಚಿತ್ರ ಅಂದರೆ ಚಿತ್ರ ತರುವಾಗ ನ್ಯಾಯ. ಒಂದು ಕುದುರೆಯ ಚಿತ್ರ ತೋರಿಸ್ಬಿಟ್ಟು ಇದೇನು ಅಂದರೆ ಕುದುರೆ, ಅದು ನಿಜವಾಗ್ಲೂ ಕುದುರೆನ ಅಂದರೆ ಅಲ್ಲ ಚಿತ್ರ. ಹೀಗೆ ಟ್ರೈನ್ ಇದೆ ಅಂತ ಟ್ರ್ಯಾಕ್ ಇದೆ ಅಂತ ಟ್ರೈನ್ ಹೋಗುತ್ತಾ, ಅದು ಟ್ರೈನ್ ಹೋಗುತ್ತೆ ಅಂತ ಟ್ರ್ಯಾಕ್ ಇದೆಯಾ, ಈ ಮಟ್ಟಕ್ಕೆ ಬಂದುಬಿಡ್ತೀವಿ. ಆದರೂ ಅಕ್ಕ ಮಹಾದೇವಿಯ ಒಂದು ವಚನ ನನಗೆ ಪದೇ ಪದೇ ಕಾಡುತ್ತೆ. ಹೇಗೆ ಅಂದರೆ, ಭಾಗಶಃ ಫಲಿತಾಂಶ ಇನ್ನೂ ಶೂನ್ಯ, ಅದಕ್ಕೆ ನಾವು ಶೂನ್ಯ ಸಂಪಾದಕರಾಗಬೇಕು, ಶೂನ್ಯ ಸಂಪಾದನೆ ಮಾಡಬೇಕು. ನೋಡೋಣ ಹೊಸ ಸಂಶೋಧನೆಯ ಹಾದಿಯಲ್ಲಿ ಸಾಗಬೇಕಾದಾಗ ನಮಗೆ ಫಲಿತಾಂಶ ಹ್ಯಾಕೆ ಸಿಗುತ್ತೆ ಅಂತ. ಒಂದು ಕಡೆ ಹೇಳಿದ್ರೆ ಅಕ್ಕ ಮಹಾದೇವಿ, ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲನೆ ತಾನೇ ಸುತ್ತಿ ಸುತ್ತಿ ಸಾವ ತೆರನಂತೆ ಮನ ಬಂದುದ ಬಯಸಿ ಬಯಸಿ ಬೇವುತ್ತಿರ್ದೇನೆಯ. ನೋಡಿ, ಈ ಮಾತು ಅಕ್ಕ ಮಹಾದೇವಿಯ ಮಾತು. ಇದೆಲ್ಲವನ್ನು ತೊಡಗಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಅಕ್ಕ ಮಹಾದೇವಿ ಕನ್ನಡದ ಒಬ್ಬ ಸರ್ವಶ್ರೇಷ್ಠ ಕವಿಯತ್ರಿ, ವಿಶ್ವದ ಮಹಾನ್ ದಾರ್ಶನಿಕ ಚಿಂತಕಿ. ಆ ವಿಚಾರದಲ್ಲಿ ಆಕೆಯ ಆನುಭಾವಿಕ ವಿಮರ್ಶೆ, ಆಧ್ಯಾತ್ಮಿಕ ಚಿಂತನೆ ಅಂತಕ್ಕಂಥದ್ದು ಭಾಗಶಃ ಯಾವ ಮಹಾನ್ ವ್ಯಕ್ತಿಗೂ ಕಡಿಮೆ ಇಲ್ಲದಂಥದ್ದು. ಅಕ್ಕ ಮಹಾದೇವಿ ಆಗ ನಮಗೆ ಅರ್ಥ ಆಗ್ತಾಳೆ. ಅದನ್ನೇ ಚನ್ನಬಸವಣ್ಣವರು ನಿಷ್ಠೆಯುಳ್ಳ ತಂಗೆ ನಿತ್ಯ ನೇಮದ ಹಂಗೇಕೆ ಅಂದ್ಬಿಡ್ತಾರೆ. ಯಾಕೆಂದರೆ ನಿಷ್ಠೆ ಇಲ್ಲದೆ ಇದ್ದಾಗಲೇ ಅಬದ್ಧಗಳು ಜಾಸ್ತಿ ಆಗ್ತಕ್ಕಂಥದ್ದು. ನಿಷ್ಠೆ ಬಂದಾಗ ಈ ಅಬದ್ಧಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲನ್ನು ತಾನೇ ಸುತ್ತಿ ಸುತ್ತಿ ಸಾವ ತೆರನಂತೆ. ತೆರಣಿಯ ಹುಳು ಅಂದರೆ ರೇಷ್ಮೆ ಹುಳು. ತನ್ನ ನೂಲನ್ನೇ ಸುತ್ತಕೊಂಡು ಅದು ಗೂಡು ಕಟ್ಟುತ್ತೆ, ನಿಮಗೆಲ್ಲ ಗೊತ್ತಿದೆ. ಆಮೇಲೆ ಸಾವ ತೆರನಂತೆ, ನೀವು ಆ ರೇಷ್ಮೆ ಗೂಡನ್ನು ಹಾಗೆ ಏನು ಬಿಸಿನೀರಿಗೆ ಹಾಕಿ ಆ ಎಳೆಯೆಲ್ಲ ತೆಗೆದುಬಿಟ್ಟು ಆ ಗೂಡನ್ನು ಹಾಗೆ ಇಟ್ಬಿಟ್ರೆ ಅಲ್ಲಿ ಸತ್ತಿರ್ತಕ್ಕಂಥ ರೇಷ್ಮೆ ಹುಳ ನಿಧಾನಕ್ಕೆ ಒಳಗಡೆ ಇನ್ನೊಂದು ಜನ್ಮವನ್ನು, ಇನ್ನೊಂದು ರೂಪ ಅಂತೀವಿ ನಾವು, ಜನ್ಮ ಅಂತ ಕರೆಯಲ್ಲ, ಇನ್ನೊಂದು ರೂಪವನ್ನು ಧರಿಸ್ಕೊಂಡು ಅದೇನಾಗುತ್ತೆ, ಚಿಟ್ಟೆಯಾಗಿ ಕೊರ್ಕೊಂಡು ಆ ಗೂಡನ್ನು ಹೊರಗಡೆ ಬರುತ್ತೆ. ಆಗಿದ್ಮೇಲೆ ಪುನರ್ಜನ್ಮ ಇದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ಈ ತರ್ಕ ಇದೆ ಅನ್ಬೇಕಾ ಇಲ್ಲ ಅನ್ಬೇಕಾ? ಹಾಗಿದ್ಮೇಲೆ ಇಲ್ಲಿ ನಡೆದಿದ್ದೇನು ನೋಡಿ, ಒಂದು ಚೀಲದಲ್ಲಿ ಒಂದಷ್ಟು ಕಾಳನ್ನು ಕಟ್ಬಿಟ್ಟು ಒಂದು ನೀರಲ್ಲಿ ನಾವು ಇಟ್ಬಿಟ್ರೆ ವಿಜ್ಞಾನ ಉತ್ತರ ಕೊಡುತ್ತೆ ಬಿಡಿ. ನಾವು ಕಟ್ಟಿಟ್ಟಾಗ ಅಲ್ಲಿ ಏನೂ ಇರಲ್ಲ. ಆನಂತರ ಇದ್ದಕ್ಕಿದ್ದಾಗೆ ಆ ಕಾಳಿನ ತುಂಬ ಹುಳಗಳು ಬಂದುಬಿಟ್ಟಿರ್ತವೆ. ಇದು ಎಲ್ಲಿಂದ ಬಂತು? ನೆಲದ ಮರೆಯ ನಿಧಾನದಂತೆ ಅಂತಾರೆ ವಚನಕಾರರೆಲ್ಲ. ನೆಲದ ಮರೆಯ ನಿಧಾನ ಸಂಪತ್ತು ಅಂತ ಕೆಲವರೆಲ್ಲ ಹೇಳ್ತಾರೆ. ಯಾಕೆ ವೈಜ್ಞಾನಿಕವಾಗಿ ನಿಧಾನವಾಗಿ ಈ ನೆಲ ಅಂತಕ್ಕಂಥದ್ದು, ಈ ಬ್ರಹ್ಮಾಂಡ ಅಂತಕ್ಕಂಥದ್ದು, ಜಗತ್ತು ಅಂತಕ್ಕಂಥದ್ದು ಸುತ್ತಾ ಇದೆ ವೈಜ್ಞಾನಿಕವಾಗಿ ಅಂತಕ್ಕಂಥದ್ದನ್ನು ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು? ಈ ವಚನಕಾರರ ಆಲೋಚನೆಗಳು, ಆಶೋತ್ತರಗಳು ಇವುಗಳನ್ನು ಕೊಡ್ತವೆ. ಆಮೇಲೆ ಈ ಮಾತು ಹೇಳಬೇಕಾದಾಗ 12ನೇ ಶತಮಾನಕ್ಕೆ ಬರೋ ಮುನ್ನ ನಮಗೆ ಜನ್ನ ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತ ಅಂತ 2 ಕಾವ್ಯ ಬರೀತಾನೆ. ಭಾಗಶಃ ಈ ಕಾವ್ಯದ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಆ ಸಣ್ಣ ಕಥೆಯನ್ನು ಹೇಳೋ ಮೊದಲು ಅವನು ಆ ಕಾವ್ಯವನ್ನು ಯಾಕೆ ಬರ್ದ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಜನ್ನ ಯಾಕೆ ಆ ಕಾವ್ಯವನ್ನು ಬರ್ದ ಅಂದರೆ, ಇಲ್ಲಿ ನಮಗೆ ಬಸವಣ್ಣವರು ಅಥವಾ ನಮ್ಮ ವಿವೇಕಾನಂದರ ಚಿಂತನೆಗಳು ಅರ್ಥ ಆಗಬೇಕು ಅಂದರೆ ಈ ಕಥೆ ಅರ್ಥ ಆಗಬೇಕು. ಜನ್ನನಿಗೆ ನಶಿಸಿ ಹೋಗ್ತಾ ಜೈನ ಧರ್ಮ ಅವಸಾನದ ಅಂಚಿಗಿಳಿತಾ ಇತ್ತು. ಶೈವ ಅಥವಾ ಲಿಂಗಾಯತ ಧರ್ಮ ಡಾಮಿನೇಟ್ ಆಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಳ್ತಾ ಇತ್ತು. ಇಂಥ ಸಂಕ್ರಮಣ ಸ್ಥಿತಿಗಳಿಗೆ ಬಂದವನು ಜನ್ನ. ಅವನ ಕಾವ್ಯದಲ್ಲಿ ಹೇಳ್ತಾನೆ, ಆ ಕಾವ್ಯ ಉಳಿಸ್ಬೇಕಾದಾಗ ಏನಾಯಿತು, ನಮಗೆ ಏನಾದರೂ ಹುಷಾರಿದ್ದೇ ಇದ್ದಾಗ ನಮಗೆ ಟ್ಯಾಬ್ಲೆಟ್ ತಂದು ಕೊಟ್ಬಿಟ್ರೆ ಅದು ಕಹಿ ಇರುತ್ತೆ, ನಮಗೆ ನುಂಗ್ಲಿಕ್ಕೆ ಅಥವಾ ತಿನ್ನಲಿಕ್ಕೆ ಆಗಲ್ಲ. ಆಗ ಬುದ್ಧಿವಂತಮ್ಮ ಏನು ಮಾಡ್ತಾಳೆ, ಆ ಟ್ಯಾಬ್ಲೆಟ್ನ ಮಾತ್ರೆನ
ಒಂದು ರಸಗುಲ್ಲದಲ್ಲಿ ಅಥವಾ ಜಾಮೂನಲ್ಲೋ ಇಟ್ಬಿಟ್ಟು ಇದು ಸ್ವೀಟು ತಿನ್ನು ಮಗು ಅಂತ ಕೊಟ್ಟರೆ ನಾವು ತಿನ್ಕೊಬಿಡ್ತೀವಲ್ಲ. ನೋಡಿ, ಜನ್ಮ ಮಾಡಿದ್ದು ಈ ಕೆಲಸ, ಈ ಚಿಕಿತ್ಸಕ ಮಾನವ ಧರ್ಮ. ನಾನು ನಿನಗೆ ಜನ್ಮ ಜನ್ಮಾಂತರಗಳ ಕಥೆ ಹೇಳ್ತೀನಿ, ಬಾರಪ್ಪ ಅಂದರೆ ಯಾರೂ ಬರಲ್ಲ. ಆದರೆ ಒಂದು ವಿಷಮ ಸಂಬಂಧದ ಕಥೆ ಹೇಳ್ತೀನಿ ಅಂದರೆ ಕ್ಯೂರಿಯಾಸಿಟಿ, ಎಲ್ಲರೂ ನಾಮೊಂದು ತಾಮೊಂದು ಅಂತ ಬಂದು ಕೇಳ್ತಾರೆ. ನೋಡಿ, ಈ ಟೆಕ್ನಿಕನ್ನು ಬಳಸ್ಕೊಂಡ ಜನ ಅವನ ಕಾಲದ ಏನು ಐತಿಹಾಸಿಕ ರೀತಿ ತನ್ನ ಧರ್ಮವನ್ನು ಉಳಿಸೋದಕ್ಕೆ ಅವನು ಯಶೋಧರ ಚರಿತ್ರೆಯಲ್ಲಿ ಏನು ಹೇಳ್ತಾನೆ ಅಂತಂದರೆ, ಅಯೋಧ್ಯೆಯ ರಾಜ ಯಶೋಧರ, ಅವನ ಹೆಂಡತಿ ಅಮೃತಮತಿ, ಯಶೋಧರನ ತಾಯಿ ಮಾಯಾವತಿ, ಚಕ್ರವರ್ತಿ ಬೇಕಾದ್ದೆಲ್ಲ ಇರುತ್ತೆ, ಒಂದು ಒಳ್ಳೆ ರಾಜ, ಎಲ್ಲವೂ ಬಯಸಿದ್ದೆಲ್ಲ ಕಣ್ಣು ಮುಂದೆ ಇರುತ್ತೆ. ಅಂಥ ರಾಜನ ಕಥೆಯನ್ನು ತೊಗೊಂಡು ಏನು ಮಾಡ್ತಾನೆ, ಒಂದು ರಾತ್ರಿ ಅಮೃತಮತಿ ಯಶೋಧರ ಮಲಗಿರಬೇಕಾದ್ರೆ ಒಂದು ಇಂಪಾದ ಗಾನ ಈ ಅಮೃತಮತಿಯ ಕಿವಿ ಮೇಲೆ ಬೀಳುತ್ತೆ. ಯಶೋಧರ ಗಾಢ ನಿದ್ದೆಯಲ್ಲಿದ್ದಾನೆ. ಅದನ್ನು ನೋಡಿದ ತಕ್ಷಣ ಬೊಂಕನೆ ತನ್ನ ಮನಸ್ಸನ್ನು ಹಾಡಾಡ್ತಕ್ಕಂಥವನಿಗೆ ಕೊಟ್ಬಿಡ್ತಾಳೆ ಮಹಾರಾಣಿ ಅಮೃತಮತಿ. ಇವನು ಜನ ತರ್ತಕ್ಕಂಥ ಕತೆ. ಈ ಅಮೃತಮತಿ ಆಗ ಆ ಮನಸ್ಸನ್ನು ಕೊಟ್ಬಿಡ್ತಾಳೆ. ಬೆಳಿಗ್ಗೆ ದೂತಿ ಹೇಳ್ತಾಳೆ, ರಾತ್ರಿ ತುಂಬ ಚೆನ್ನಾಗಿ ಹಾಡ್ತಿದ್ನಲ್ಲ ಅವನು ಯಾರು. ಆ ದೂತಿ ಹೋಗಿ ನೋಡ್ಕೊಂಡು ಬರ್ತಾಳೆ. ಆನೆಯ ಲಾಯದಲ್ಲಿ ನೋಡ್ಕೊಂಡು ಬರಬೇಕಾದ್ರೆ 2 ಸರಿ ವಾಂತಿ ಮಾಡ್ಕೊಂಡು ಬರ್ತಾಳೆ. ಅಮ್ಮ ನಿಂಗೆ ಜಗತ್ತಲ್ಲಿ ಯಾವ ಪುರುಷರು ಸಿಕ್ಕಲಿಲ್ವಾ, ನೀವು ಹೋಗಿ ಎಂಥವ್ನು ಇಷ್ಟಪಟ್ಟಿದೆಯಾ. ಆ ಹಾಡಾಡ್ತಕ್ಕಂಥವನು ಅಷ್ಟಾವಕ್ರ, ಅವನಿಗೆ ದೇಹದ ಯಾವ ಅಂಗಗಳು ಸರಿಯಾಗಿಲ್ಲ, ಎಲ್ಲವೂ ವಕ್ರವಾಗಿದೆ. ಗೂನಬೆನ್ನು, ಸ್ನಾನವಿಲ್ದಿರ್ತಕ್ಕಂಥ ಮೈ, ಸದಾ ಲೋಳೆ ಥರ ಗೊಣ್ಣೆ ಸುರಿತಾ ಇರ್ತಕ್ಕಂಥದ್ದು, ವೃದ್ಧನೆಯ ಕೈಕಾಲುಗಳು, ಬಾಗಿದ ಬೆನ್ನು, ಈ ರೀತಿ ಅಷ್ಟ ವಕ್ರಗಳೇ ಮೈವೆತ್ತಂತ ಇದ್ದಾನೆ ಅಂತ ಹೇಳ್ತಾಳೆ. ಆದರೆ ಅವಳು ಒಂದೇ ಮಾತು ಹೇಳ್ತಾಳೆ, ಯಾರೂ ಅಮೃತಮತಿ, ಪೊಲ್ಲಮೆಯಲ್ಲಿ ಸುನಲ್ಲರ ಮೈಯೋಳು, ನಾನು ಇಷ್ಟಪಟ್ಟಿದ್ದು ಅವನ ಗಾನವನ್ನೇ ಹೊರತು ಅವನ ಬಾಹ್ಯ ರೂಪವನ್ನು ಅಲ್ಲ. ಸರಿ, ಅವನ ಜೊತೆ ಅವಳು ಸಂಬಂಧ ಇಟ್ಕೋತಾಳೆ. ಕೊನೆಗೊಂದು ದಿನ ಡೌಟ್ ಬಂದು ಯಶೋಧರ ಅವಳನ್ನು ಹಿಂಬಾಲಿಸಿ ಹೋಗ್ತಾನೆ. ಮಧ್ಯ ರಾತ್ರಿಯಲ್ಲಿ ಅವಳು ಹೋಗಬೇಕಾದಾಗ ಆನೆ ಲಾಯದಲ್ಲಿ ಇರ್ತಕ್ಕಂಥ ಅಷ್ಟಾವಕ್ರ ಆನೆ ಹೊಡಿತಕ್ಕಂಥ ಒಂದು ದೊಡ್ಡ ಕೋಲನ್ನು ತೊಗೊಂಡು ಯಾಕೆ ಲೈಟಾಗಿ ಬಂದೆ ಅಂತ ಅಮೃತಮತಿಯನ್ನು ಹೊಡಿತಾನೆ. ಮಹಾರಾಣಿ ಕೆಳಗಡೆ ಬಿದ್ದು ಒದ್ದಾಡ್ತಾಳೆ. ನನ್ನ ಗಂಡ ಅನ್ನೋ ಪ್ರಾಣಿ ಮಲ್ಕೋಬೇಕಾದ್ರೆ ಇಷ್ಟೊತ್ತಾಯಿತು, ದಯವಿಟ್ಟು ನನಗೆ ಕ್ಷಮಿಸು, ಈ ವಿಷಮದ ಸಂಬಂಧ. ಆಗ ಯಶೋಧರ ಕತ್ತಿಯನ್ನು ಇರಿತಾನೆ, ಇನ್ನೇನು ಕತ್ತರಿಸ್ಬಿಡ್ಬೇಕು ಅಂತ ಆಗಳ್ ತೋಳ್ ನಿಮಿರ್ಧುದು ಅಂತಾನೆ ಜಣ್ಣ. ಆದರೂ ಕತ್ತರಿಸಲ್ಲ, ನಾನು ಚಕ್ರವರ್ತಿ, ಹೋಗಿ ಇಂಥ ಪ್ರಾಣಿಗಳನ್ನು ಕತ್ತರಿಸ್ಬಿಟ್ರೆ ನನ್ನ ಕುಲಕ್ಕೆ, ನನ್ನ ವ್ಯಕ್ತಿತ್ವಕ್ಕೆ, ರಾಜತ್ವಕ್ಕೆ ಅಪಮಾನ ಆಗಲ್ವ ಅಂತ ಹಾಗೆ ವಾಪಸ್ ಬರ್ತಾರೆ. ತನ್ನ ತಾಯಿ ಯಾಕೋ ಹೀಗಿದೆಯಾ ಅಂತ ಮಾಯಾವತಿ ಕೇಳಿದಾಗ ಏನೂ ಇಲ್ಲಮ್ಮ ಅಂತ ಹೇಳ್ತಾನೆ. ಕೊನೆಗೆ ಅವ್ನು ಹೇಳಬೇಕಾದ್ರೆ ಹೇಳ್ತಾನೆ, ಅಮ್ಮ, ಒಂದು ಸುಂದರವಾದ ಹಂಸ ಪಕ್ಷಿ ಒಂದು ಕಾಗೆ ಜೊತೆ ಸರಸ ಆಡ್ತಾ ಇದ್ದದನ್ನು ನೋಡಿಬಿಟ್ಟೆ ಅಂತಾನೆ. ಭಾಗಶಃ ಅವನ ತಾಯಿ ಹೇಳಿದಾಗ ಈ ಮಾತು ಅವಳು ಹೇಳ್ತಾಳೆ. ಅಲ್ಲಿ ಹಿಟ್ಟಿನ ಹುಂಜನ್ನು ಬಲಿ ಕೊಡ್ತಾರೆ, ಅವೆಲ್ಲ ಬರುತ್ತೆ ಕಥೆಗಳು, ಬೇಡ. ಆದರೆ ಅರಮನೆಯೊಳಗೆ ಬಂದಂತಹ ರಾಜ ಬರ್ತಾ ಇದ್ದಂತಹ ಅಮೃತಮತಿ ಮಹಾರಾಣಿಗೆ ಒಂದು ಹೂವು ತೊಗೊಂಡು ಸುಮ್ಮನೆ ಅವಳ ಮುಖದ ಮೇಲೆ ಹಿಂಗೆ ಸೋಕಿಸ್ತಾನೆ. ಅವಳು ಹಾಗೆ ಪ್ರಜ್ಞೆ ಬಿದ್ದುಬಿಡ್ತಾಳೆ. ತಕ್ಷಣ ಅವನಿಗೆ ಅತಿ ಸಿಟ್ಟು ಬಂದಿರ್ತಾನೆ. ಓ ಸಖಿಯರೇ, ನಿಮ್ಮ ಗೆಳತಿನ ಇಟ್ಕೊಳ್ಳಿ ಮಹಾರಾಣಿನ, ಏಕೆಂದರೆ ನನ್ನ ಹೂವಿನ ಹೊಡೆತ ಆನೆ ಬಾರ್ಗೋಲ್ಗಿಂತ ದೊಡ್ಡದಾಗಿ ಏಟ್ ಬಿದ್ದೆ ನಾನು ನಿಮ್ಮ ಮಹಾರಾಣಿಗೆ ಅಂತಾನೆ. ಆಗ ಅವಳ ದ್ವೇಷ ಹೆಡೆಯೆತ್ತುತ್ತೆ. ಕೊನೆಗೆ ಆ ಗಂಡನನ್ನು ಮತ್ತು ಅತ್ತೆಯನ್ನು ಊಟಕ್ಕೆ ಕರೆದು ವಿಷದ ಲಡ್ಡನ್ನು ಕೊಟ್ಟು ಅವನ್ನ ಕೊಲ್ತಾಳೆ. ಕೊನೆಗೆ 3ನೇ ಜನ್ಮದಲ್ಲಿ ಮತ್ತೆ ನವಿಲಾಗಿ ಕೊಡ್ತಾನೆ ಯಶೋಧರ. ಆ ಜನ್ಮದಲ್ಲೂ ಸಹ ಹೋದ ಜನ್ಮದ ಸೇಡಿನಿಂದ ಆ ನವಿಲು ಅಷ್ಟಾವಕ್ರನ ಕಣ್ಣಿಗೆ ನೆತ್ತಿಗೆ ಕುಕ್ಲಿಕ್ಕೆ ಹೋದಾಗ ಆಗಲೂ ಅವಳು ಅವನನ್ನು ಒಡೆದು ಸಾಯಿಸ್ತಾಳೆ. ಈ ಥರ ಜನ್ಮಾಂತರದ ಕಥೆಗಳು ಬರ್ತವೆ. ಇಲ್ಲಿ ಉದ್ದೇಶ ಒಂದೇ, ಜನ್ಮಾಂತರದ ಕಥೆಗಳನ್ನ ಹೇಳಬೇಕು ಅನ್ನೋದಲ್ಲ, ಅವಸಾನದ ಅಂಚಿನಲ್ಲಿದ್ದ ಜೈನ ಧರ್ಮವನ್ನು ಉಳಿಸಬೇಕು. ಆ ದೃಷ್ಟಿಯಿಂದ ಏನಾಯಿತು, ಈ ಥರ ರೋಚಕ ವಿಷಮ ಸಂಬಂಧಗಳನ್ನು ಕುರಿತು ಹೇಳಿದ್ರೆ ಜನಗಳು ಕೇಳ್ತಾರೆ. ಈ ಹೇಳ್ತಾ ಕೊನೆಗೆ ಅಂತಿಮ ಜನ್ಮದಲ್ಲಿ ಇವನು ನರಕದಲ್ಲಿ ಬೀಳ್ತಾನೆ ಅಷ್ಟಾವಕ್ರ, ಇವನಿಗೆ ಸಿಗೋದು ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಈ ರೀತಿ ಕತೆ ಬೆಳೀತಾ ಹೋಗ್ತವೆ. ಇಲ್ಲಿ ನನಗೆ ಕತೆಗಿನ್ನ ಮುಖ್ಯವಾಗ್ತಕ್ಕಂಥದ್ದು ಅನಂತರ ಅವನು ಅನಂತ ಪುರಾಣದಲ್ಲೂ ಅದೇ ಥರ ಒಬ್ಬ ಕೆಟ್ಟ ಗೆಳೆಯ ಪುರುಷನ ಪಾತ್ರವನ್ನು ಸೃಷ್ಟಿ ಮಾಡ್ತಾನೆ. ಇಲ್ಲಿ ಕೆಟ್ಟ ಸ್ತ್ರೀ ಪಾತ್ರ, ಅಲ್ಲಿ ಪುರುಷ ಪಾತ್ರ. ಅಲ್ಲೂ ಇದೇ ಥರ ಕಥೆಗಳು ನಡ್ಕೊಂಡು ಹೋಗ್ತವೆ. ಆಸಕ್ತರು ಅನಂತ ಪುರಾಣವನ್ನು ಒಂದು ಸತಿ ಗಮನಿಸ್ಬೋದು. ಬಟ್ ನನ್ನ ಉದ್ದೇಶ ಒಂದೇ, ಮೌಢ್ಯಾಧಾರಿತವಾದಂತಹ ಅರ್ಥವಿಲ್ಲದ ಆಚರಣೆಗಳಿರ್ತಕ್ಕಂಥ ಅಥವಾ ನರಬಲಿ, ಪ್ರಾಣಿ ಬಲಿ ಇತ್ಯಾದಿ ಅಜ್ಞಾನದ ಅಂಧಕಾರದಲ್ಲೇ ನಾವು ಇದ್ದಂಥ ಸಂದರ್ಭದಲ್ಲಿ ಜ್ಞಾನ ಮಾರ್ಗವನ್ನು ತೋರಿಸಿದ್ದು ಬಸವಣ್ಣವರು, ನಮ್ಮ ವಚನ ಸಾಹಿತ್ಯ, ಹಾಗೆ ವಿವೇಕಾನಂದರು. ಜ್ಞಾನದ ಹಾದಿಯಲ್ಲಿ ಬೆಳೆದಿಲ್ಲ ಅಂತ ಅಂದರೆ, ಆ ಜ್ಞಾನದ ಹಾದಿಯಲ್ಲಿ ಮುಂದುವರಿಲಿಲ್ಲ ಅಂದರೆ ಆ ವಿವೇಕಾನಂದರು ಆಶೋತ್ತರಗಳು ಹಾಗೂ ಬಸವಣ್ಣನವರ ಚಿಂತನೆಗಳು ಎಲ್ಲವೂ ಸಹ ಒಂದೇ ಇದೆ. ಏನು ಅಂದರೆ ಏಕದೇವೋಪಾಸನೆ, ಬಹು ದೇವಾರಾಧನೆಯನ್ನು ವಿವೇಕಾನಂದರು ಒಪ್ಪಲಿಲ್ಲ, ಬಸವಣ್ಣವರು ಒಪ್ಪಲಿಲ್ಲ.
ಹಾಗೆಯೇ ಜ್ಞಾನ ಮಾರ್ಗದಲ್ಲಿ ಮುಂದುವರಿಬೇಕು. ಆ ಮುಂದುವರಿಬೇಕಾದಾಗ ಕಾಯಕ ತತ್ವವನ್ನು ಎಲ್ಲೂ ಸಹ ಬಿಡಲಿಲ್ಲ. ಈ ರೀತಿಯ ವಿಚಾರಗಳನ್ನು ನಾವು ಎಲ್ಲ ಕಡೆ ಗಮನಿಸಲಿಕ್ಕೆ ಸಾಧ್ಯತೆ ಉಂಟು. ಒಂದು ಅರ್ಥದಲ್ಲಿ ನಮಗೆ ಮೌಢ್ಯಗಳನ್ನು ಬೆಳೆಸಬೇಕೇ ಬೇಡವೆ ಅಂದಾಗ ಮಾನವೀಯತೆಯ ಧರ್ಮ ಅಂತಕ್ಕಂಥ ಒಂದು ಮಹತ್ತನ್ನು ನಾವು ಇಟ್ಕೋಬೇಕು. ಆ ಮಾನವೀಯತೆಯ ಧರ್ಮ ಅಂತಕ್ಕಂಥ ಮಹತ್ತನ್ನು ಇಟ್ಕೊಂಡಾಗ ನಮಗೆ ವಿಶ್ವದ ಎಲ್ಲ ಜನಗಳು ಸಹ ಸೋದರರು ಆಗ್ತಾರೆ. ಹಾಗೆಯೇ ಸ್ತ್ರೀ ಸಮಾನತೆಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದು, ಸ್ತ್ರೀಯರಿಗೆ ಅಕ್ಷರ ಜ್ಞಾನವನ್ನು ನೀಡಿದ್ದು ಭಾಗಶಃ ವಿವೇಕಾನಂದರ ಆಲೋಚನೆಯೂ ಆಗಿತ್ತು. ಹಾಗೆಯೇ ಬಸವಣ್ಣವರ ಆಲೋಚನೆಯೂ ಸಹ ಆಗಿತ್ತು. ರಾಮಕೃಷ್ಣ ಮಿಷನನ್ನು ಕಟ್ಟಿದ ಮೇಲೆ, ಸಂಸ್ಥೆಯನ್ನು ಕಟ್ಟಿದ ಮೇಲೆ, ಅಥವಾ ರಾಮಕೃಷ್ಣರಂತಹ ಗುರುಗಳು ವಿವೇಕಾನಂದರಿಗೆ ಸಿಕ್ಕಿದ ಮೇಲೆ ಭಾಗಶಃ ನನಗನ್ಸುತ್ತೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಎಲ್ಲ ತತ್ವ ದರ್ಶನ ಚಿಂತನೆಗಳು ಬೆಳೆಯೋದಕ್ಕೆ ಅಲ್ಲಮ ಪ್ರಭುಗಳು ಹೇಗೆ ಪೂರಕವಾಗಿ ನಿಂತರೋ ಹಾಗೆ ರಾಮಕೃಷ್ಣ ಪರಮಹಂಸರ ಆಲೋಚನೆಗಳು, ಅವರ ದಿವ್ಯ ವ್ಯಕ್ತಿತ್ವ ಅಂತಕ್ಕಂಥದ್ದು, ಜ್ಞಾನದ ಆ ಕ್ರಿಯಾಶೀಲತೆ ಅಂತಕ್ಕಂಥದ್ದು ವಿವೇಕಾನಂದರಿಗೆ ದಾರಿ ದೀಪವಾಗಿತ್ತು. ಅವರು ಅದನ್ನು ಜಗತ್ತಿನ ಎಲ್ಲ ಯುವಕರಿಗೂ ಸಹ ಕೊಡ್ತೀನಿ ಅಂತಂದರು. ಆ ಯುವಶಕ್ತಿಯಿಂದಲೇ ಸಹ ನಾನು ಗಟ್ಟಿಯಾದಂತಹ ಭರತಖಂಡವನ್ನು ಕಟ್ತೀನಿ ಅಂತಕ್ಕಂಥ ಮಾತನ್ನು ಸಹ ವಿವೇಕಾನಂದರು ಹೇಳಿದ್ದನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯತೆ ಉಂಟು. ಹಾಗಂದಾಕ್ಷಣವೇ ಇಲ್ಲಿ ವೇದಾಗಮ ಉಪನಿಷತ್ತುಗಳ ಕೆಲವೊಂದು ಮೌಲ್ಯಯುತ ಒಳ್ಳೆಯ ಆಚಾರ ವಿಚಾರಗಳನ್ನು ವಿವೇಕಾನಂದರು ಓದ್ತಾರೆ. ಹಾಗೆ ವಚನಕಾರರು ಎಲ್ಲೋ ಒಂದು ಕಡೆ ವೇದಕ್ಕೆ ವರೆಯೇ ಕಟ್ಟುವೆ ಅಂತ ಒಂದು ರೀತಿ ವೇದಾಗಮ ಉಪನಿಷತ್ತಿನ ನಿರಸನವನ್ನು ವಚನ ಸಾಹಿತ್ಯದಲ್ಲಿ ನಾವು ಕಂಡರೂ ಸಹ ಅಲ್ಲಿರ್ತಕ್ಕಂಥ ಒಳ್ಳೆಯ ಮೌಲ್ಯಯುತ ವಿಚಾರಧಾರೆಗಳನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಚನ್ನಬಸವಣ್ಣನವರ ವಚನಗಳಲ್ಲಿ ಮತ್ತು ಕೆಲವೊಂದು ವಚನಕಾರರ ಆಶೋತ್ತರಗಳಲ್ಲಿ ನಾವು ಕಾಣಿಸ್ತೇವೆ. ಯಾಕೆ ಅಂತಂದರೆ ಒಂದು ಕಾಲಕ್ಕೆ ಒಂದು ಏನು ಸ್ಥಿತಿಗೆ ಇದ್ದಂಥದ್ದು ಇನ್ನೊಂದು ಕಾಲಕ್ಕೆ ಇರಲ್ಲ. ಯುಗಧರ್ಮ ಅಂತೀವಿ, ಕಾಲಾತೀತವಾದದ್ದು ವಿಚಾರ ಇದ್ದು ಸಹ ಆ ಕಾಲದ ಮನೋಧರ್ಮ ಅಂತಕ್ಕಂಥದ್ದು ಹೇಗೆ ಇರುತ್ತೆ ಅನ್ನೋದಕ್ಕೂ ಸಹ ನಾವು ಅನೇಕ ವಿಚಾರಧಾರೆಗಳನ್ನು ನಾವು ಉದಾಹರಣೆ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ಬಸವೇಶ್ವರರ ಆಲೋಚನೆಗಳು, ವಿವೇಕಾನಂದರ ಆಲೋಚನೆಗಳು, ಅವರು ಜಗತ್ತಿಗೆ ನೀಡಿದ್ದ ಏನು ಶುಭಾಶಯಗಳು ಅಂತಕ್ಕಂಥದ್ದು ಸುಮಾರು 700-800 ವರ್ಷ 600 ವರ್ಷ ವ್ಯತ್ಯಾಸ ಇದ್ದರೂ ಸಹ ಇಬ್ಬರ ಆಲೋಚನೆಗಳಲ್ಲೂ ಸಹ ಬರ್ತಕ್ಕಂತಹ ಮಾನವತಾ ಧರ್ಮದ ವಿಶೇಷ ವ್ಯಕ್ತಿತ್ವ ಅಂತಕ್ಕಂಥದ್ದು ಈ ಎಲ್ಲ. ಆಮೇಲೆ ಯೋಗಕ್ಕೆ ಮತ್ತು ಭಕ್ತಿ ಮಾರ್ಗಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದು. ಭಕ್ತಿ ಮಾರ್ಗಕ್ಕೆ ಬಸವಣ್ಣನವರು ಎಷ್ಟು ಆದ್ಯತೆಯನ್ನು ಕೊಟ್ಟರೋ ಹಾಗೆಯೇ ಅದೇ ಆದ್ಯತೆಯನ್ನು ಈ ಯೋಗ ಮಾರ್ಗದಲ್ಲೂ ಸಹ ಭಕ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ವಿವೇಕಾನಂದರು ಆದ್ಯತೆಯನ್ನು ಕೊಟ್ಟಿದ್ದನ್ನು ಸಹ ನಾವಿಲ್ಲಿ ಗಮನಿಸ್ತೀವಿ. ಈ ವಿವೇಕಾನಂದರ ಬದುಕಿನಲ್ಲಿ ಭಾಗಶಃ ಇಲ್ಲಿ ಜಾತಿ ನಿರಸನ ಅಂತಕ್ಕಂಥದ್ದು ಹೇಗೆ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ವಿಚಾರ ಆಯಿತು ಅಥವಾ ವಿಚಾರ ಕ್ರಾಂತಿಗೇ ಒಂದು ಭದ್ರ ಬುನಾದಿಯನ್ನು ಕೊಡ್ತೋ, ಇದನ್ನು ನಾವು ವಿವೇಕಾನಂದರ ಒಂದು ಕಥೆಯಿಂದ ಏನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಇನ್ನು ಮಾದಾರ ಚೆನ್ನಯ್ಯನ ಘಟನೆ ಅಥವಾ ಎಲ್ಲರದ್ದು ಸಹ ನನ್ನ ತಂದೆಯೇ ಮಾದಾರ ಚೆನ್ನಯ್ಯ ಅಂತ ಹೇಳ್ತಕ್ಕಂಥದ್ದು ಬಸವೇಶ್ವರರ ಆ ಚಿಂತನೆಗಳಲ್ಲಿ ನಾವು ಹೇಗೆ ಕಾಣ್ತೀವೋ, ವಿವೇಕಾನಂದರು ಒಂದು ಸಾರಿ ವಿವೇಕಾನಂದರನ್ನ ಒಬ್ಬ ಮುಸ್ಲಿಂ ಮೌಲ್ವಿ ತನ್ನ ಮನೆಗೆ ಊಟಕ್ಕೆ ಕರಿಬೇಕು ಅಂತಾನೆ ಕರೀತಾರೆ. ಅದರಲ್ಲಿ ಬರ್ತಕ್ಕಂಥ ಘಟನೆ ಏನು ಅಂತಂದರೆ, ವಿವೇಕಾನಂದರು ಬಂದು ನಮ್ಮ ಮನೆಯಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯನಾ, ಮೌಲ್ವಿಯ ಮನೆಯಲ್ಲಿ ಆಯಿತು, ನಾವು ಬ್ರಾಹ್ಮಣರನ್ನೇ ಕರೆಸಿ ಬ್ರಾಹ್ಮಣರ ಕಡೆಯಿಂದಲೇ ಅಡುಗೆ ಮಾಡಿಸಿ ಅವ್ರ ಕಡೆಯಿಂದಲೇ ಪವಿತ್ರವಾಗಿ ಪಾತ್ರೆಗಳನ್ನೆಲ್ಲ ಬೆಳಗಿಸಿ ಅವ್ರ ಕಡೆಯಿಂದಲೇ ನಾನು ಊಟವನ್ನು ಹಾಕಿಸ್ಬೋದಲ್ಲ. ಆಗ ಅವರ ವಿವೇಕಾನಂದರ ಆಪ್ತರೊಬ್ಬರು ಹೇಳ್ತಾರಂತೆ, ವಿವೇಕಾನಂದರನ್ನು ಊಟಕ್ಕೆ ಕರೆಯೋಣ, ಆದರೆ ವಿವೇಕಾನಂದರು ವೀರ ಸನ್ಯಾಸಿ, ಅವರು ಯಾವತ್ತೂ ಸಹ ಜಾತಿ ಕಟ್ಟುಪಾಡುಗಳಿಗೆ ಒಳಗಾದವರಲ್ಲ. ಜಾತಿ ನಿರಸನ ಬಸವೇಶ್ವರರ ಥರ ವಿವೇಕಾನಂದರಲ್ಲೂ ಸಹ ಇತ್ತು. ಅವರು ಎಲ್ಲರನ್ನೂ ಸಹ ಒಮ್ಮತದಿಂದ ಒಂದು ಕುಟುಂಬದ ಸದಸ್ಯರಂತೆ ಕಾಣ್ತಾರೆ ಅಂತ ಹೇಳ್ತಾರೆ. ಕೊನೆಗೆ ಆ ಮೌಲ್ವಿ ಬಂದು ಕರೆದಾಗ ವಿವೇಕಾನಂದರು ಪ್ರೀತಿಯಿಂದ ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ದನ್ನು ನಾವು ಗಮನಿಸ್ತೀವಿ. ಹಾಗೆ ಮಹಾತ್ಮ ಗಾಂಧೀಜಿಯವರು ಹರಿಜನೋದ್ಧಾರ, ಕೊನೆಗೆ ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಅದೇ ನಿಜವಾದ ಏನು ಮಾನವೀಯತ ಧರ್ಮ ಅಂತ ಹೇಳ್ತಕ್ಕಂಥದ್ದು. ಇವೆಲ್ಲವನ್ನು ಸಹ ನಾವು ಈ ವಿವೇಕಾನಂದ ಮತ್ತು ಬಸವೇಶ್ವರರ ಆ ದಿವ್ಯ ಆಲೋಚನೆಗಳಲ್ಲಿ ನೋಡಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಭಾಗಶಃ ಭಾರತ ದೇಶದ ಎಲ್ಲ ಸಮಸ್ಯೆಗಳಿಗೆ
ಮೂಲತಃ ಮೂಲ ಬೀಜ ಅಂತ ಅಂದರೆ ಈ ಜಾತಿ ವ್ಯವಸ್ಥೆ. ಭಾಗಶಃ ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಧಿಕ್ಕರಿಸಿದಾಗ ಭಕ್ತಿ ಮಾರ್ಗದಲ್ಲಿ ಆ ಯೋಗ ಮಾರ್ಗದಲ್ಲಿ ಮುಂದುವರೆದಾಗ ನಮಗೆ ನಿಶ್ಚಿತ ಗುರಿ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಈ ವಿಚಾರಗಳನ್ನು ವಿವೇಕಾನಂದರು ಸಹ ತಮ್ಮ ಚಿಂತನೆಯಲ್ಲಿ ತಂದರು. ಹಾಗೆ ಬಸವೇಶ್ವರರು ಸಹ ತಮ್ಮ ಚಿಂತನೆಯಲ್ಲಿ ತಂದದ್ದನ್ನು ನಾವು ಕಾಣ್ತೀವಿ. ಆ ದೃಷ್ಟಿಯಿಂದಲೇ ಕೊನೆಗೆ ಈ ಮೌಢ್ಯಗಳು ಬಸವಣ್ಣವರು ಹೇಳ್ತಾರಲ್ಲ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ಕಟ್ಟಿದ್ದ ತಳಿರ ಮೆಂದಿತ್ತು, ಅಂದಂದೇ ಹುಟ್ಟಿತ್ತು ಅಂದಂದೇ ಹೊಂದಿತ್ತು ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಭಾಗಶಃ ಈ ಅರ್ಥವಿಲ್ಲದ ಆಚರಣೆ ವಿವೇಕಾನಂದರು ಅದನ್ನು ಧಿಕ್ಕರಿಸಿದ್ರು, ಬಸವಣ್ಣವರು ಧಿಕ್ಕರಿಸಿದ್ರು. ಈ ಬಲಿ ಅಂತಕ್ಕಂಥದ್ದು, ಪ್ರಾಣಿ ಬಲಿಯನ್ನು ಕೊಟ್ಟಾಕ್ಷಣ ನಾವೇನು ಶಾಶ್ವತವಾಗಿ 150 ವರ್ಷ 200 ವರ್ಷ ಬದುಕಿರ್ತೀವ? ಅಥವಾ ಬಲಿ ಕೊಟ್ಟಾಕ್ಷಣ ನಮಗೆ ಬಯಸಿದ್ದೆಲ್ಲ ಬಂದ್ಬಿಡುತ್ತಾ? ಸೊ ನೋಡಿ, ಆ ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ಅದೇ ಬಸವಣ್ಣವ್ರು ಹೇಳ್ತಾರೆ, ವ್ಯಾಧನೊಂದು ಮಲನ ತಂದೆಳೆ ಸಲುವ ಹಾಗಕ್ಕೆ ಬೆಲಿವರಯ್ಯ, ನೆಲನಾಳ್ದನ ಹೆಣನೆಂದೆಡೆ ಒಂದು ಅಡಕೆಯ ಕೊಂಬುವರಿಲ್ಲ ನೋಡಯ್ಯ, ಮೊಲನಿಂದ ಕರ ಕಷ್ಟ ನರನ ಬಾಳುವೆ ಸಲೆ ನಂಬ ಕೂಡಲ ಸಂಗಮ ದೇವನ. ನೋಡಿ ಹೇಳಿದ್ರು ಸಹ, ಸತ್ತ ಮೊಲದ ಮಾಂಸಕ್ಕೆ ಇರುವ ಬೆಲೆ ಚಕ್ರವರ್ತಿಯ ಹೆಣಕ್ಕೂ ಇಲ್ಲ. ಅವನು ಸತ್ತಿದ್ದಾನೆ, ಯಾರಾದರೂ ಕೊಂಡ್ಕೊಳ್ಳಿ ಅಂದರೆ ಮೊಲದ ಮಾಂಸವನ್ನು ಕೊಂಡ್ಕೊಳ್ತಾರೆ ಹೊರತಾಗಿ ಚಕ್ರವರ್ತಿಯ ಹೆಣವನ್ನು ಯಾರು ಒಂದು ಅಡಿಕೆ ಕೊಟ್ಟು ಕೊಂಡ್ಕೊಳ್ಳಲ್ಲ ಅಂತಕ್ಕಂಥ ಮಾತು. ಹಾಗೆ ಬಸವಣ್ಣವ್ರು ಹೇಳ್ತಕ್ಕಂಥದ್ದು, ಕಲ್ಲು ನಾಗರ ಕಂಡರೆ ಹಾಲನರಿ ಎಂಬರಯ್ಯ, ದಿಟದ ನಾಗರ ಕೊಂಡರೆ ಕೊಲ್ಲೆಂಬರಯ್ಯ, ಉಣುವ ಜಂಗಮ ಬಂದರೆ ನಡೆ ಎಂಬರಯ್ಯ, ಉಣದ ಲಿಂಗಕ್ಕೆ ಬೋನು ನೆರೆವರಯ್ಯ. ಏನು ನಮ್ಮ ಆಚಾರ ವಿಚಾರಗಳು ಅರ್ಥ ಇಲ್ಲದ? ಹಸಿದವರಿಗೆ ಒಂದು ತುತ್ತು ಊಟ ಕೊಡಿ, ನಾವು ಹಸಿದವರಿಗೆ ಕೊಡಲ್ಲ, ಆದರೆ ಹೊಟ್ಟೆ ತುಂಬಿದವರು ಕೊಡ್ತೀವಿ. ಕಲ್ಲು ನಾಗರನಾಗೆ ಹೋಗಿ ಹಾಲು ತುಪ್ಪ ಅಭಿಷೇಕ ಮಾಡ್ತೀವಿ. ಈ ಮೌಢ್ಯಗಳನ್ನು ಬಿಡಿ ಅಂತ ಹೇಳಿದ್ರು ಬಸವಣ್ಣವರು. ವಿವೇಕಾನಂದರು ಮೌಢ್ಯಗಳನ್ನು ಬಿಡಿ ಅಂತಂದರು. ಮೌಢ್ಯ ಅಜ್ಞಾನದಿಂದ ಹೊರಬರಲಿಲ್ಲ ಅಂತಂದರೆ ಭವ್ಯ ಭಾರತ ಸಾಧ್ಯ ಕಟ್ಟಲಿಕ್ಕೆ ಆಗಲ್ಲ ಅನ್ನೋದು ವಿವೇಕಾನಂದರ ಬಹುನ್ನತ ಧ್ಯೇಯ ಆಗಿತ್ತು. ಆ ದೃಷ್ಟಿಯಿಂದಲೇ ಇವ್ರು ಹೇಳ್ತಾರೆ, ನೀವು ಕಲ್ನಾಗರಿಗೆ ಯಾಕೆ ಮೌಢ್ಯಗಳನ್ನು ಆಚರಣೆಯ ಹೆಸರಿನಲ್ಲಿ ಅಭಿಷೇಕ ಮಾಡಿ ನಿಜವಾದ ನಾಗರಾವು ಬಂದರೆ ಸಾಯಿಸ್ತೀರಿ? ಉಣುವ ಜಂಗಮ ಬಂದರೆ ಯಾಕೆ ಕೊಡಲ್ಲ? ನೋಡಿ, ದಾಸೋಹ ಪರಿಕಲ್ಪನೆ ಬಂತಲ್ಲ ನಮ್ಮ ವಚನ ಸಾಹಿತ್ಯದ ಒಳಗಡೆ. ಕಾಯಕವೇ ಕೈಲಾಸ, ಕಾಯಕ ಮಾಡಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರತಿಫಲ ತೊಗೊಳ್ಬೇಕು. ನಾನು ₹1 ಕೆಲಸ ಮಾಡಿದ್ರೆ ₹1 ತೊಗೊಳ್ಬೇಕು. ಆದರೆ ₹1 ಕೆಲಸ ಮಾಡಿ ₹10 ಪಡೆಯೋದಿದೆಯಲ್ಲ, ಅಥವಾ ₹10 ತಾನೊಬ್ಬನೇ ಅನುಭವಿಸೋದಿದೆಯಲ್ಲ, ಇದು ತಪ್ಪು. ಇದು ವಚನ ಸಾಹಿತ್ಯ ಹೇಳಿ, ಇದು ಮಾನವೀಯತೆ ಅಲ್ಲ, ಇದು ಧರ್ಮವೂ ಅಲ್ಲ. ಮಾನವೀಯತೆ ಧರ್ಮ ಅಂತ ವಚನ ಸಾಹಿತ್ಯ ದರ್ಶನದಲ್ಲಿ ನಾವು ಯಾಕೆ ಹೇಳ್ತೀವಿ ಅಂತಂದರೆ, ಮನುಷ್ಯತ್ವ ಇಲ್ಲ ಅಂತಂದರೆ ಅಲ್ಲಿ ಅಬದ್ಧ ಇದೆ ಅಂತ ಅಲ್ಲಿ. ಆ ದೃಷ್ಟಿಯಿಂದ ಬಸವಣ್ಣವ್ರು ಹೇಳ್ತಾರೆ, ಕಾಯಕದಲ್ಲಿ ನಿರತನಾಗಿ ನೀನು ಪಡೆದಂತಹ ಪ್ರತಿಫಲದಲ್ಲಿ ಒಂದಂಶವನ್ನು ಇನ್ನೊಬ್ಬರಿಗೆ ನೀಡಿ ದಾಸೋಹ ಮಾಡಿಯೇ ನೀನು ಬದುಕಬೇಕು, ನೀನು ಊಟ ಮಾಡಬೇಕು. ಭಾಗಶಃ ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಇಡೀ ಜಗತ್ತಲ್ಲಿ ನಿರುದ್ಯೋಗ ಇರಲ್ಲ, ಇಡೀ ಜಗತ್ತಲ್ಲಿ ಬಡತನ ಇರಲ್ಲ. ಭಾಗಶಃ ನಮ್ಮ ಬಡತನ, ನಮ್ಮ ನಿರುದ್ಯೋಗ ಅವೆಲ್ಲವನ್ನು ನೋಡಿಬಿಟ್ರೆ ಇವತ್ತು 20ನೇ ಶತಮಾನದಲ್ಲಿ ಕಾಲ ಬದಲಾಗ್ತಾ ಇದೆ. ಭಾರತದಲ್ಲಿ ವಿವೇಕಾನಂದರ ಆಶಯದಂತೆ, ಕನಸಿನಂತೆ ಯುವಶಕ್ತಿ ಅಂತಕ್ಕಂಥದ್ದು ತಲೆ ಎತ್ತಿ ನಡೀತಾ ಇದೆ. ಇವತ್ತು ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ಆದರೆ 12ನೇ ಶತಮಾನದ ಹೊತ್ತಿಗೆ ಭಾಗಶಃ ಜನಸಂಖ್ಯಾ ಸ್ಫೋಟ ಇವತ್ತು ಆಮೇಲೆ ಆಯಿತು. ಆನಂತರ ಅದು ಯುವಶಕ್ತಿಯ ಸಮರ್ಪಕ ಸದ್ಬಳಕೆ ಆಗಬೇಕು ಅಂತ ವಿವೇಕಾನಂದರು ಏನು ಕನಸ್ಕೊಂಡಿದ್ರು, ಅವರ ಕನಸು ಅಂತಕ್ಕಂಥದ್ದು ಮನಸ್ಸಿನ ಆಗುವತ್ತ 100% ಸಾಗ್ತಾ ಇದೆ ಅಂತಕ್ಕಂಥದ್ದು. ಆದರೂ ಸಹ ಇದ್ರ ಮಧ್ಯೆ ಎಲ್ಲೋ ಒಂದು ಕಡೆ ಇನ್ನೂ ಈ ಧರ್ಮ, ಜಾತಿ ಅಥವಾ ಅರ್ಥವಿಲ್ಲದ ಆಚರಣೆ, ಗುಡ್ಡು ಸಂಪ್ರದಾಯ, ಅಥವಾ ನಾವು ಮಾಡಬಾರ್ದ ಅಬದ್ಧಗಳನ್ನೆಲ್ಲ ಮಾಡಿ ವೇದದಲ್ಲಿ ಹಾಗೆ ಹೇಳಿದೆ, ಉಪನಿಷತ್ತಲ್ಲಿ ಹೀಗೆ ಹೇಳಿದ್ದೆ, ಋಷಿ ಮುನಿಗಳು ಹಾಗೆ ಹೇಳಿದ್ರು, ಅಥವಾ ಮಹಾಕಾವ್ಯಗಳಲ್ಲಿ ಹೀಗೆ ಬಂದಿದೆ. ನೋಡಿ, ಈ ಎಲ್ಲ ಅಂತೆ ಕಂತೆಗಳ ಬೊಂತೆಯನ್ನು ತುರುಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಜ್ಞಾನದ ಮಾರ್ಗದಲ್ಲಿ ಅಜ್ಞಾನಜನ್ಯ ಸಮಾಜ ಸೃಷ್ಟಿಯಾಗ್ತಾ ಇದೆ. ಯಾಕೆ ಅಂತಂದರೆ, ಗೋಪಾಲಕೃಷ್ಣ ಒಡೆಯರು ಒಂದು ಕಡೆ ಒಂದು ಒಳ್ಳೆ ಮಾತು ಹೇಳ್ತಾರೆ, ಹೆಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ ದಾರಿ ಸಾಗುವುದೆಂತ. ಹೆಳವ, ಅವನಿಗೆ 2 ಕಾಲಿಲ್ಲ, ಅವನ ಹೆಗಲ ಮೇಲೆ ಕುರುಡ ಕೂತ್ಕೊಂಡಿದ್ದಾನೆ, ದಾರಿ ಸಾಗುವುದೆಂತ. ದಾರಿ ಯಾರು ತೋರಿಸ್ತಾರೆ? ಆದರೆ ವ್ಯವಸ್ಥೆ ಇರಬೇಕಾದ ಹೇಗೆ? ಹೆಳವನ ಹೆಗಲ ಮೇಲೆ ಕುರುಡ ಕೂತ ಸಿದ್ಧ ಸ್ಥಿತಿ ಅಲ್ಲ, ಕುರುಡನ ಮೇಲೆ ಹೆಳವ ಕೂತು ದಾರಿ. ಕುರುಡನಿಗೆ ಕಾಲಿದೆ, ಕಣ್ಣಿಲ್ಲ, ಹೆಳವನಿಗೆ ಕಾಲಿಲ್ಲ, ಕಣ್ಣಿದೆ. ಇವನು ಹೇಳಿದ್ರೆ ಅವರಿಬ್ಬರು ಆ ದಾರಿನಲ್ಲಿ ಹೋದರೆ ಅವರು ಆ ಪಥವನ್ನು ತಲುಪೋದಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ಕುರುಡನ ಹೆಗಲ ಮೇಲೆ ಹೆಳವ ಕೂತಂತಹ ಒಂದು ಪರಿಸ್ಥಿತಿ ಬರಬೇಕು. ಆ ಪರಿಸ್ಥಿತಿ ಬಂದಾಗಲೇ ನಮ್ಮಲ್ಲಿ ಪರಿವರ್ತನೆ ಅಂತಕ್ಕಂಥದ್ದು ಸಾಧ್ಯ, ಅಥವಾ ಭವ್ಯ ಭಾರತ ಅಂತಕ್ಕಂಥದ್ದು ಸಾಧ್ಯ, ಯುವಶಕ್ತಿಯ ಸದ್ಬಳಕೆ ಸಾಧ್ಯ ಅಂತಕ್ಕಂಥ ವಿವೇಕಾನಂದರ ಆಲೋಚನೆ. ಕೊನೆಯ ಸಮಾಜದ ಪ್ರತಿಯೊಬ್ಬರಿಗೂ ಸಹ ಸ್ವತಂತ್ರ, ಸಮಾನತೆ ಅಥವಾ ನೈಜ ಹಕ್ಕು, ಬದುಕು ಹಕ್ಕು, ಸಮಾನತೆ ಹಕ್ಕು, ಸ್ತ್ರೀ ಸ್ವಾತಂತ್ರ್ಯ,
ಬಸವಣ್ಣವರು ಆಲೋಚನೆಗಳು ಹೆಂಗಿತ್ತು ಅಂತಂದರೆ ವೇಶ್ಯ ಸಮಸ್ಯೆಯನ್ನು ಸಹ ನಿರ್ಮೂಲನ ಮಾಡಿ ನಿವಾರಣೆ ಮಾಡಿ ಅವರಲ್ಲೂ ಸಹ ಜ್ಞಾನದ ಬೆಳಕನ್ನು ಹಚ್ಚಿ ಕೊನೆಗೆ ಅವರಿಗೆ ಪುಣ್ಯಸ್ತ್ರೀ ಅಂತ ಕಂಡು ಅಂಥವ್ರಿಗೂ ಸಹ ಕಸ ಅಗುಳಿಸ್ತಕ್ಕಂಥ ಸತ್ಯಕ್ಕನಿಗೆ ಎಷ್ಟು ಬೆಲೆ ಇದೆಯೋ ಸೂಳೆ ಸಂಕವನಿಗೆ ಎಷ್ಟು ಬೆಲೆ ಇದೆಯೋ ಅನುಭವ ಮಂಟಪದಲ್ಲಿ ಎಲ್ಲ ವಚನಕಾರರಿಗೆ ಎಲ್ಲ ಶರಣರಿಗೆ ಅಷ್ಟೇ ಬೆಲೆ ಇತ್ತು. ಅದನ್ನು ಪ್ರಾಕ್ಟಿಕಲ್ ಆಗಿ ಕ್ರಿಯಾ ಯೋಜನೆ ಮಾಡಿ ಎಲ್ಲರೂ ತಂದಿದ್ರು. ನೋಡಿ, ಒಂದು ಕಡೆ ಅಲ್ಲಮ ಪ್ರಭು ಕೂತಿರೋ ಪಕ್ಕದಲ್ಲಿ ಬಸವಣ್ಣ, ಈ ಕಡೆ ಚನ್ನಬಸವಣ್ಣ, ಆ ಕಡೆ ಕೀಲಾರದ ಭೀಮಣ್ಣ, ಮತ್ತು ಸತ್ಯಕ್ಕ, ಅಷ್ಟೇ ಅಲ್ಲ ಬಂತಾದೇವಿ, ಕಾಶ್ಮೀರದ ನಮ್ಮ ಮಹಾದೇವ ಭೂಪಾಲ ರಾಜ, ಯಾವುದು ಮೂಡಿಗೆ ಮಾರಯ್ಯ, ಮೂಡಿಗೆ ಮಹಾದೇವಿ, ತುರುಗಾಹಿ ರಾಮಣ್ಣ, ಕೀಲಾರದ ಭೀಮಣ್ಣ, ನೀವು ಯಾರನ್ನು ತಗೊಳ್ತೀರಿ ಎಲ್ಲ ವರ್ಗದ ಎಲ್ಲ ವರ್ಣದ ಎಲ್ಲ ಜನಗಳು ಸಹ ಅಲ್ಲಿ ಹಡಪದ ಅಪ್ಪಣ್ಣ, ಮಾದರ ಚೆನ್ನಯ್ಯ ಅಥವಾ ಮಡಿವಾಳ ಮಾಚಿದೇವ, ಡೋಹರ ಕಕ್ಕಯ್ಯ, ನೋಡಿ ಎಲ್ಲ ವಚನಕಾರರು ಇದ್ದರು. ಅಂದರೆ ಸರ್ವ ಸಮಾನತೆ ಅಂತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಎಂಬ ಭದ್ರ ಬುನಾದಿಯನ್ನು ಹಾಕಿದ್ದು 12ನೇ ಶತಮಾನ ಈ ಕನ್ನಡದ ನೆಲ. ಅಷ್ಟೇ ಅಲ್ಲ, ಪಾರ್ಲಿಮೆಂಟ್, ಅನುಭವ ಮಂಟಪ, ಮಹಾಮನೆ, ಪ್ರತಿಯೊಂದು ಮನೆಯೂ ಸಹ ಮಹಾಮನೆಯೇ ಆಗಬೇಕು. ಒಂದೊಂದು ಮಹಾಮನೆಯೂ ಸಹ ಒಂದೊಂದು ಅನುಭವ ಮಂಟಪವಾಗಬೇಕು. ಅಲ್ಲಿ ಸೂಕ್ತವಾದಂಥ ಚರ್ಚೆ ನಡೀಬೇಕು. ಸರ್ವರಿಗೂ ಸಮಾನತೆ ಪ್ರಾಪ್ತಿಯಾಗಬೇಕು. ಸರ್ವರಿಗೂ ಸಹ ಸಮಾನ ಹಕ್ಕುಗಳಿರಬೇಕು. ಇಲ್ಲಿ ಯಾರೂ ಮೇಳಲ್ಲ. ಶ್ರೇಣೀಕೃತ ವ್ಯವಸ್ಥೆಯ ಆ ಮೂಲಭೂತ ಬೇರುಗಳೇ ಅಲುಗಾಡಿದ್ದು 12ನೇ ಶತಮಾನದಲ್ಲಿ ನೈಜವಾಗಿ ಅದನ್ನು ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿದಂತಹ ಸಿದ್ಧಸ್ಥಿತಿ. ಇಂಥ ಸಿದ್ಧಸ್ಥಿತಿಯನ್ನು ಬಸವೇಶ್ವರರು ಕೊಟ್ಟರೆ ಅದನ್ನು ಸಂಪೂರ್ಣವಾಗಿ ಜಗತ್ತಿಗೆ ಹೊಂದಿಸಿ ಕೊನೆಗೆ ಆ ರೀತಿಯ ಭವ್ಯ ಭಾರತವನ್ನು ಕಟ್ಟಬೇಕು. ಅದು ಯುವಶಕ್ತಿಯಿಂದ ಈ ಜ್ಞಾನ ಮಾರ್ಗದಲ್ಲಿ, ಈ ಯೋಗ ಮಾರ್ಗದಲ್ಲಿ ಸಾಧ್ಯ ಅಂತಕ್ಕಂಥದ್ದನ್ನು ಮಾದರಿಯಾಗಿ ಜಗತ್ತಿಗೆ ತಿಳಿಸ್ಕೊಟ್ಟವರು ನಮ್ಮ ವಿವೇಕಾನಂದರು. ಅದು ಪರಮಹಂಸರ ಆಶಯ, ಆ ವಿಶ್ವಾಸ ಎಲ್ಲವೂ ಸಹ ಪರಮಹಂಸರಿಂದ ವಿವೇಕಾನಂದರಿಗೆ ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇಬ್ಬರಲ್ಲೂ ಸಹ ಸಮಾನ ಅಂಶಗಳು ಇರ್ತಕ್ಕಂಥದ್ದನ್ನು ಅದೆಲ್ಲವನ್ನು ಸಹ ನಾವು ಕಾಣ್ತೀವಿ. ಇನ್ನು 12ನೇ ಶತಮಾನದ ಮತ್ತೊಂದು ವಿಚಾರವನ್ನು ಇಲ್ಲಿ ಹೇಳೋದಾದರೆ, ಜನಸಾಮಾನ್ಯರಿಗೆ ಸಮಾನತೆಯ ಸ್ವಾತಂತ್ರ್ಯ ಸಿಕ್ಕಾಗ, ಅಥವಾ ಅರಿವಿನ ಬೆಳಕು ಅಂತೀವಿ, ಅರಿವೇ ಗುರು. ಅರಿವೇ ಗುರು ಅಂತ ಯಾಕೆ ಹೇಳ್ತೀವಿ ಅಂದರೆ, ನಾವು 33 ಕೋಟಿ ದೇವರುಗಳನ್ನು ಪೂಜೆ ಮಾಡ್ತಾ ಬಾಹ್ಯ ಡಂಬಾಚಾರ, ಅರ್ಥವಿಲ್ಲದ ಆಚರಣೆಗಳಲ್ಲಿ ಕಾಲ ಕಳೆಯೋದಕ್ಕಿಂತ ಲಿಂಗನಿಷ್ಠೆಯಿಂದ ಇಷ್ಟಲಿಂಗದ ಮುಖೇನ ಈ ಅಂಗ, ನಮ್ಮ ದೇಹ ಅಂಗ, ಈ ಇಷ್ಟಲಿಂಗದ ಮುಖೇನ ಆ ಮಹಾಲಿಂಗ ಅಂದರೆ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಬಂದಂತಹ ಆ ರಿಫ್ಲೆಕ್ಟ್ ಆದಂತಹ ಆ ಬೆಳಕು, ಆ ಬೆಳಕನ್ನೇ ದೇವನೊಬ್ಬ ನಾಮ ಹಲವು. ನೀವು ಏಸು ಅಂತೀರಾ, ಪೈಗಂಬರ್ ಅಂತೀರಾ, ಬುದ್ಧ ಅಂತೀರಾ, ಜಿನ ಅಂತೀರಾ, ಅಥವಾ ನಮ್ಮ ಶಿವ, ವಿಷ್ಣು, ನೀವು 1000 ಹೆಸರಿಂದ ಕರೀರಿ, ದೇವನೊಬ್ಬ ನಾಮ ಹಲವು. ಆ ದೃಷ್ಟಿಯಿಂದಲೇ ಮಾನವೀಯತೆಯೇ ಧರ್ಮ. ಎಲ್ಲ ಧರ್ಮಗಳ ಸಾರ ಮಾನವೀಯತೆ. ಈ ಮಾನವೀಯತೆಯನ್ನು ಕೊರತೆ ಬಸವಣ್ಣವ್ರು ಹೇಳಿದ್ದು. ಹಾಗೆಯೇ ವಿವೇಕಾನಂದರು ಸಹ ಇಲ್ಲಿ ಆ ವೇದಾಂತಗಳ ಬಗ್ಗೆ ಅತೀವ ಆಶಯ ಇಟ್ಕೊಂಡು ಆ ಮುಖೇನ ಮುಂದುವರೆದವರು ನಮಗೆ ವಿವೇಕಾನಂದರ ಆಲೋಚನೆಗಳಲ್ಲೂ ಸಹ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇನ್ನು 12ನೇ ಶತಮಾನದ ನಂತರ ನಾನು ಗಾಂಧೀಜಿಯವರ ಒಂದು ಮಾತನ್ನು ಉದಾಹರಣೆ ಕೊಡೋದಾದರೆ ಹೇಗಿರುತ್ತೆ ನೋಡಿ. ಗಾಂಧೀಜಿಯವರನ್ನು ಕುರಿತು ಶಿವರಾಮ್ ಕಾರಂತರು ಪತ್ರ ವ್ಯವಹಾರ ಮಾಡ್ತಾರೆ ಗಾಂಧೀಜಿಯವರ ಜೊತೆ. ಏನಂದರೆ, ಭಾರತ ದೇಶದಲ್ಲಿ ಮಹಿಳೆಯರ ಸಂಖ್ಯೆ ಇದೆ, ಆದರೆ ಎಲ್ಲೋ ಒಂದು ಕಡೆ ಮಹಿಳೆಯರು ಇನ್ನೂ ಸಮಾನತೆ 12ನೇ ಶತಮಾನದಲ್ಲಿ ಬಸವಣ್ಣವರು ಕೊಟ್ಟಿದ್ದರು. ಆದರೆ ಎಲ್ಲೋ ಒಂದು ಕಡೆ 20-21ನೇ ಶತಮಾನದಲ್ಲೂ ಸಂಪೂರ್ಣವಾಗಿ ಎಲ್ಲ ಮಹಿಳೆಯರಿಗೂ ಸಹ ಸ್ವಾತಂತ್ರ್ಯ ಸಮಾನತೆ ಅಂತಕ್ಕಂಥದ್ದು ದಕ್ಕಿರಲಿಲ್ಲ. ಆ ಮೌಢ್ಯಗಳಿದ್ವು. ಅದಕ್ಕೆ ಕಾರಂತರು ಗಾಂಧೀಜಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನಂದರೆ, ನಮ್ಮಲ್ಲಿ ವಿಧವಾ ಪದ್ಧತಿ ಇದೆ, ನಿಮ್ಗೆ ಗೊತ್ತು. ಕೆಲವರಂತೂ ಮಂಡೆ ಎಲ್ಲ ಬೋಳಿಸ್ಕೊಂಡು ಬಿಳಿ ಸೀರೆ ಉಟ್ಕೊಂಡು, ಅಥವಾ ಹೊರಗಡೆ ಹಾಲ್ಗೂ ಬರದೆ ಯಾವುದೋ ಕತ್ತಲೆಯ ಕೋಣೆಯಲ್ಲಿರಬೇಕು. ಇವೆಲ್ಲ ಅರ್ಥವಿಲ್ಲದ ಆಚರಣೆ, ಮೌಢ್ಯಗಳು. ಗಾಂಧೀಜಿ ಕೇಳ್ತಾರೆ ಕಾರಂತರು, ಗಾಂಧೀಜಿ ಪತ್ರ ಬರೆದು, ಈ ಬ್ರಹ್ಮಚರ್ಯ ಅಂತ ನೀವು ಹೇಳ್ತಿರ್ತೀರಿ, ಆದರೆ ನಾನು ವಿಧವಾ ವಿವಾಹದ ಬಗ್ಗೆ ಮಾತನಾಡಬೇಕಾದಾಗ ಒಂದು ಹೆಣ್ಣು ತನ್ನ ಗಂಡ ಸತ್ತ ತಕ್ಷಣ ಆಕೆ ಬ್ರಹ್ಮಚಾರಿಣಿಯಾಗಿಯೇ ಇರಬೇಕೆ? ಪುನರ್ವಿವಾಹ ಆದರೆ ತಪ್ಪೆ? ಅದಕ್ಕೆ ಗಾಂಧೀಜಿ ಪತ್ರ ಬರೀತಾರೆ ಶಿವರಾಮ್ ಕಾರಂತರಿಗೆ. ಭಾಗಶಃ ಪುನರ್ವಿವಾಹ ಒಳ್ಳೆಯದೇನೆ, ಆದರೆ ಪುನರ್ವಿವಾಹ ಆಗಲಿಲ್ಲ ಅಂದರೆ ಕೊನೆಗೆ ಕಟ್ಟುನಿಟ್ಟಾದ ಬ್ರಹ್ಮಚರ್ಯೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಕೊನೆಗೆ ಕಾರಂತರು ಪತ್ರ ಬರೆದು ಹೇಳ್ತಾರೆ, ಇವತ್ತು ನೀವು ಸಬರಮತಿ ಆಶ್ರಮಕ್ಕೆ ಹೋದರೆ ಆ ಎಲ್ಲ ಪತ್ರಗಳನ್ನು ಕಾಣ್ತೀರಿ. ಕಾರಂತರಿಗೆ ಗಾಂಧೀಜಿಯವರಿಗೆ ಕಾರಂತರು ಬರೆದಿರೋದು. ಆ ಪತ್ರ ನೋಡಿ ಹೇಳ್ತಾರೆ ಶಿವರಾಮ್ ಕಾರಂತರು, ಗಾಂಧೀಜಿಯವರಿಗೆ ಜನಸಾಮಾನ್ಯರ ನಾಡಿ ಮಿಡಿತ ಗೊತ್ತಿಲ್ಲ. ಎಷ್ಟು ಜನ ಮಹಿಳೆಯರಿಗೆ ಕಟ್ಟುನಿಟ್ಟಾದ ಆ ಬ್ರಹ್ಮಚರ್ಯ ಸಾಧ್ಯ? ಅಥವಾ ಪುನರ್ವಿವಾಹ ಯಾಕಾಗಬಾರ್ದು?
ಹೊಸ ರೀತಿಯಲ್ಲಿ ನಾವು ಮೌಢ್ಯಗಳನ್ನು ಬಿಟ್ಟು ಯಾಕೆ ಅವರ ಜಗತ್ತಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನೋಡಿ, 18 ವಯಸ್ಸಿಗೆ ಮದುವೆಯಾದ ಒಂದು ಹೆಣ್ಣು 19ನೇ ವಯಸ್ಸಿಗೆ ವಿಧವೆಯಾಗ್ತಾಳೆ ಅಂದರೆ, ಆಕೆ ಸಾಯೋವರೆಗೂ 80 ವರ್ಷ ಬದುಕಿರ್ತಾಳೆ ಅಂದರೆ ಆಕೆ ಹಾಗೆ ವಿಧವೆಯಾಗಿ ಇರಬೇಕಾ? ಎಲ್ಲೋ ಒಂದು ಕಡೆ ಆಕೆ ಮನುಷ್ಯರು, ಅವಳನ್ನು ಮನುಷ್ಯರ ಹಾಗೆ ನೋಡೋದು ಬೇಡವೇ? 12ನೇ ಶತಮಾನದಲ್ಲಿ ಇದು ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿತ್ತು. ಪುಣ್ಯಶ್ರೀ ಕಾನ್ಸೆಪ್ಟ್ ಅಂದರು, ಅಂಥವರಿಗೆ ಮದುವೆ ಮಾಡಿದ್ರು ಬಸವಣ್ಣವರು. ಅಲ್ಲಿ ಜಾತಿ ರಹಿತ ಸಮಾಜದ ನಿರ್ಮಾಣ ಆಗಿತ್ತು. ಕೊನೆಗೆ ನಿಮಗೆ ಬ್ರಾಹ್ಮಣ ಮತ್ತು ಹರಿಜನ ಮದುವೆ ಆದಾಗ ಎಷ್ಟೆಲ್ಲ ಕಲ್ಯಾಣದ ಕ್ರಾಂತಿ ಆಯ್ತು. ಯಾಕೆಂದರೆ ಅವತ್ತಿನ ವ್ಯವಸ್ಥೆ ಒಪ್ಕೊಂಡಿರಲಿಲ್ಲ. ಆನಂತರ ಆದರೂ ಮತ್ತೆ ಪುನರ್ ವ್ಯವಸ್ಥೆ ಸಾಧ್ಯ ಆಯ್ತೇನೋ ಅಥವಾ ಆಗುತ್ತೆ ಅಂತಕ್ಕಂಥ ಕನಸನ್ನು ನಾವೆಲ್ಲ ಕಾಣ್ತಾ ಇದ್ವಿ. ಆದರೆ 15ನೇ ಶತಮಾನದ ನಂತರ ಬರ್ತಾ 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 ಏನಾಯಿತು, ಇಲ್ಲಿ ಮತ್ತೆ ಮತ್ತೆ ಧರ್ಮಗಳ ನಡುವೆ ಸಂಘರ್ಷ ಜಾಸ್ತಿ ಆಯಿತು. ನೋಡಿ, ನಮ್ಮಲ್ಲಿ ಮಾಧ್ವರ ಅದ್ವೈತ ಮತ ಇದೆ, ಶಂಕರರ ಅದ್ವೈತ ಮತ ಇದೆ, ರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ ಮತ ಇದೆ. ಇದರ ಮಧ್ಯೆ ಶರಣರ ವಚನಗಳಿದೆ. ನಮ್ಮ ಲಿಂಗಾಯತ ಪದ್ಧತಿ ಅಥವಾ ಏನು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ, ವಿಶ್ವವೇ ಒಂದು ಕುಟುಂಬ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ. ಮತ್ತು ನಮ್ಮಲ್ಲಿ ವಸುಧೈವ ಕುಟುಂಬಕಂ ಕಾನ್ಸೆಪ್ಟ್ ಇದೆ. ಆದರೆ ಎಲ್ಲೋ ಒಂದು ಕಡೆ ಈ ಎಲ್ಲ ಕಾನ್ಸೆಪ್ಟ್ಗಳು ಇದ್ದಾವೆ. ನೋಡಿ, ದ್ವೈತ ಅದ್ವೈತ ವಿಶೇಷಾದ್ವೈತದಲ್ಲಿ ಶಂಕರರು ಮಾಧ್ವರು ಅಥವಾ ರಾಮಾನುಜಾಚಾರ್ಯರ ಆಲೋಚನೆಗಳು ಬರ್ತವೆ. ವಿವೇಕಾನಂದರು ಅವೆಲ್ಲವನ್ನು ಪರಾಮರ್ಶೆಗೆ ಒಳಪಡಿಸ್ತಾರೆ. ಅಲ್ಲಿರ್ತಕ್ಕಂಥ ಉತ್ತಮಾಂಶಗಳನ್ನು ಒಪ್ಕೊಳ್ತಾರೆ, ಅಕ್ಸೆಪ್ಟ್ ಮಾಡ್ಕೋತಾರೆ. ಹಾಗೆ ಭಕ್ತಿ ಪಂಥ ಹುಟ್ಕೋತು, ನಮ್ಮಲ್ಲಿ ಕೀರ್ತನ ಪಂಥ ಬೆಳೆದು ಬಂತು. ಹಾಗೆ ವಚನಕಾರರು ವಚನಗಳ ಮುಖೇನವಾಗಿ ಏನು ಮಾಡ್ತಾರೆ, ಏಕದೇವೋಪಾಸನೆ. ಕೊನೆಗೆ ಅರಿವಿನೆಡೆಗೆ ಈ ಯೋಗ ಮಾರ್ಗ ಜ್ಞಾನ ಮಾರ್ಗದಲ್ಲಿ ಮುನ್ನಡೆದಾಗ ನಮಗೆ ಆ ವಸುದೈವ ಕುಟುಂಬಕಂ ಅಂತಕ್ಕಂಥದ್ದು, ಮಾನವೀಯತೆಯೇ ಧರ್ಮ ಅಂತಕ್ಕಂಥದ್ದು, ಜಗತ್ತೇ ಒಂದು ಕುಟುಂಬ ಅಂತಕ್ಕಂಥದ್ದು, ಜಗತ್ತಿನ ಸರ್ವರೂ ಸಹ ಸಹೋದರ ಸಹೋದರಿಯರು ಅಂತಕ್ಕಂಥ ವಿಶಾಲವಾದ ಭಾವನೆಯಿಂದ ಬೆಳೀತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಅಥವಾ ಕಾಣಲಿಕ್ಕೆ ಸಾಧ್ಯ ಅಂತ. ಭಾಗಶಃ ಒಂದು ದುಃಖದ ವಿಚಾರ ಅಂದರೆ, ಗಾಂಧೀಜಿ ಹೇಳಿದರು, ಬಸವಣ್ಣ ಹೇಳಿದರು, ಬುದ್ಧ ಮಹಾವೀರ ಹೇಳಿದರು, ಕೊನೆಗೆ ನಿಮಗೆಲ್ಲ ಕ್ರೈಸ್ತ ಅಥವಾ ಮುಸ್ಲಿಂ ಅಥವಾ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅಥವಾ ವೇದ ಆಗಮ ಉಪನಿಷತ್ತುಗಳು, ಅರಣ್ಯಕ ಬ್ರಾಹ್ಮಣಿಕಗಳು, ಮಹಾಕಾವ್ಯಗಳು ಎಲ್ಲರಲ್ಲೂ ಬಂತು, ಪಾಶ್ಚಾತ್ಯರಲ್ಲಿ ಅಥವಾ ಭಾರತೀಯರಲ್ಲಿ. ಆದರೆ ಇವತ್ತಿಗೂ ನಮ್ಮ ಸಮಾಜ ಏನಾದರೂ ಅಪ್ಪಿತಪ್ಪಿ ಸರ್ವಸಮ್ಮತವಾಗಿ ಮಾನವೀಯತೆ ಧರ್ಮ ಅನ್ನೋ ನೆಲೆಯಲ್ಲಿ ಬೆಳೆದಿದೆಯಾ? ಜಗತ್ತೇ ಒಂದು ಕುಟುಂಬ ಅಂತ ನಾವು ನೋಡ್ತಾ ಇದ್ದೀವ? ಜಾತಿಗಳು ನಶಿಸಿ ಅಲ್ಲಿ ವಿಶಾಲವಾದಂತಹ ಮಾನವ ಜಾತಿ ಸೃಷ್ಟಿಯಾಗಿದೆಯಾ? ಎಲ್ಲ ಧರ್ಮಗಳು ಒಂದೇ ಅಂತಕ್ಕಂಥ ಹೃದಯ ವೈಶಾಲ್ಯತೆ ಬೆಳೆದಿದೆಯಾ ಅಂದರೆ ಹೌದು ಅಂತ ಹೇಳ್ತಕ್ಕಂಥ ಸ್ಥಿತಿ ಇವತ್ತು ಜಗತ್ತಿನ ಯಾವ ದೇಶಗಳಿಗೂ ಇಲ್ಲ. ಕೋಮುವಾದ ತಾಂಡವಾಡ್ತಾ ಇದೆ, ಭ್ರಷ್ಟಾಚಾರ ತಲೆ ಎತ್ತಿ ನಿಂತಿದೆ. ಇಡೀ ಜಗತ್ತು ಕೇವಲ ಹಣದ ಆಮಿಷಕ್ಕೆ ಬಲಿಯಾಗಿ ಕಾಯಕವನ್ನು ಮರೀತಾ ಇದೆ. ಇಂಥ ಸ್ಥಿತಿಯ ಒಳಗಡೆ ವಿವೇಕಾನಂದರ ಆಶೋತ್ತರಗಳು, ಬಸವಣ್ಣನವರ ಕನಸುಗಳು, ಎಲ್ಲ ಧರ್ಮಗಳ ಸಾರ ವಸುಧೈವ ಕುಟುಂಬಕಂ ಅಂತಕ್ಕಂಥದ್ದನ್ನು ಮುಂದೆಯಾದರೂ ನಾವು ಕಾಣೋಣ. ಆ ಒಳ್ಳೆಯ ಶುಭ ಘಳಿಗೆಗಳು ಬರಲಿ ಅಂತಕ್ಕಂಥ ಸದಾಶಯವನ್ನು ವ್ಯಕ್ತಪಡಿಸ್ತಾ ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಎಲ್ಲ ಶ್ರೋತೃವರ್ಗದವರಿಗೆ ಶರಣಾರ್ಥಿಗಳು. ಈ ಅವಕಾಶ ಒದಗಿಸ್ಕೊಟ್ಟ ಬಸವ ಸಮಿತಿಯವರಿಗೆ, ಅರವಿಂದಣ್ಣ ಮುಂತಾದ ಎಲ್ಲ ಸಮಸ್ತ ಶರಣ ಬಂಧುಗಳಿಗೂ ಸಹ ಶರಣಾರ್ಥಿಗಳು.
ನಾನಿತ್ತಲೆಳೆದಡೆ ತಾನತ್ತಲೆಳೆವುದು ತಾಬೇರೆಯನ್ನ ನಳಲಿಸಿ ಕಾಡಿತ್ತು ತಾಬೇರೆಯನ್ನ ನಳಲಿಸಿ ಕಾಡಿತ್ತು ತಾಬೇರೆಯನ್ನ ಬಳಲಿಸಿ ಕಾಡಿತ್ತು ತಾಬೇರೆಯನ್ನ ಬಳಲಿಸಿ ಕಾಡಿತ್ತು ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು ಮಾಯೆ